गुरुवे नमः। ओम नमो ब्रह्मादिभ्यो ब्रह्म विद्या संप्रदाय कर्तृभ्यो वंश ऋषिभ्यो नमो महाभ्यो नमो गुरुभ्यः। ओम शांति शांति शांति। ಆ ಭಗವಂತನ ಅನುಗ್ರಹ ಗುರುಗಳ ಅನುಗ್ರಹದಿಂದ ನಾವು ಈ ಬೃಹದಾರಣ್ಯಕ ಭಾಷ್ಯ ಭಾಗನ ನೋಡ್ತಾ ಇದ್ದೀವಿ. ಅದರಲ್ಲಿ ಹಿಂದೆ ನಾವು ಇದು ಅನುಭವಕ್ಕೂ ವಿರೋಧ ಅಲ್ಲ, ಪ್ರಮಾಣಗಳಿಗೂ ಪರಸ್ಪರ ವಿರೋಧ ಇಲ್ಲ ಇದರಲ್ಲಿ, ಮತ್ತೆ ಇದು ಉಪನಿಷತ್ತುಗಳಲ್ಲಿ ಕರ್ಮಕಾಂಡಕ್ಕೂ ವಿರೋಧ ಇಲ್ಲ ಅಂತೆಲ್ಲ ನೋಡಿದ್ವಿ. ಈಗ ಶ್ರುತಿಗೂ ವಿರೋಧ ಇಲ್ಲ ಇದರಲ್ಲಿ ಅಂತ ನೋಡಿದ್ವಿ. ಈಗ ಕೊನೆಯದಾಗಿ 326ನೇ ಭಾಷ್ಯ ಭಾಗ ನೋಡ್ಬೇಕಾಗಿದೆ. ಬ್ರಹ್ಮೈಕತ್ವವಾದದಲ್ಲಿ ಉಪದೇಶ ಅನರ್ಥಕ್ಯವಿಲ್ಲ ಅಂತ. ಅಂದ್ರೆ ಬ್ರಹ್ಮ ಏಕತ್ವವಾದ ಹೇಳ್ತಾ ಇದ್ರಲ್ಲ, ಅಲ್ಲಿ ಉಪದೇಶ ವ್ಯರ್ಥ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಬ್ರಹ್ಮೈಕತ್ವ ಸ್ವಾರ್ಥ ವಿಘಾತಕ ಅಂತ ಹೇಳಿದ್ನಲ್ಲ, ಅದನ್ನ ಸ್ವಾರ್ಥ ವಿಘಾತ ಅಂತ ಹೇಳಿದ್ನಲ್ಲ ಅದನ್ನ ಪರಿಹಾರ ತೋರಿಸ್ತಾರೆ. ತಾನೇ ವಿರೋಧ ಅಂತ ಹೇಳಿತ್ತಲ್ಲ, ಅದಕ್ಕೆ ಈಗ ಹೇಳ್ತಾ ಇದ್ದಾರೆ ಅನರ್ಥಕ್ಯವಿಲ್ಲ ಅಂತ. ಉಪದೇಶ ಏನು ವ್ಯರ್ಥ ಅಲ್ಲ ಇಲ್ಲಿ ಅಂತ. ಇನ್ನು ಬ್ರಹ್ಮೈಕತ್ವವು ನಿಜವಾದರೆ ಯಾವನಿಗೆ ಉಪದೇಶವನ್ನು ಗ್ರಹಿಸಿದ್ದರಿಂದ ಫಲವಾಗಬೇಕೋ ಅವರಿಬ್ಬರೂ ಇಲ್ಲದ್ದರಿಂದ ಏಕತ್ವವನ್ನು ಉಪದೇಶಿಸಿದ್ದು ವ್ಯರ್ಥವಾಗುವುದು ಎಂದು ಹೇಳಿದ್ದಷ್ಟೇ. ಅಲ್ಲಿ ಹೇಳಿದ್ರಲ್ಲ ಹಿಂದೆ, ಯಾರಿಗ ಉಪದೇಶ? ಬ್ರಹ್ಮ ಏಕತ್ವ ಅಂದ್ಮೇಲೆ ಉಪದೇಶ ಯಾರಿಗೆ? ಎಲ್ಲಾರು ಬ್ರಹ್ಮ ಸ್ವರೂಪರೇ ಅಂತ ಆಗೋಗ್ಬಿಟ್ಮೇಲೆ ಅಂತ ಮಾಡಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ. ಆತರ ಆಗ್ಬಿಟ್ರೆ ಉಪದೇಶನೇ ವ್ಯರ್ಥ ಆಗೋಗ್ಬಿಡುತ್ತೆ ಅಂತ ಹೇಳಿದ್ವಲ್ಲ, ಅದು ಸರಿಯಲ್ಲ. ಏಕೆಂದರೆ ಕ್ರಿಯೆಗಳು ಅನೇಕ ಕಾರಕ ಸಾಧ್ಯವಾಗಿರುವುದರಿಂದ ಯಾರನ್ನು ಆಕ್ಷೇಪಿಸುವುದಾದೀತು ಅಂತ. ಇಲ್ಲಿ ಆಕ್ಷೇಪ ಯಾರಿಗೆ ಅಂತ ಅಂದ್ರೆ, ಇಲ್ಲಿ ಅನೇಕ ಕಾರಕಗಳು ಸಾಧ್ಯ ಸಾಧನ ಎಲ್ಲ ಇದೆಯಲ್ಲ, ನಾವು ಮಾಡಿ ಪಡೆಯುವಂಥದ್ದು ಎಲ್ಲ ಕರ್ಮಕಾಂಡದಲ್ಲಿ. ಅದರಿಂದ ಇಲ್ಲಿ ಅನೇಕ ಕ್ರಿಯೆಗಳಿದಾವೆ, ಕಾರಕಗಳು ಇಂದ ಮಾಡಿ ನಾವು ಎಲ್ಲ ಪಡ್ಕೊಳ್ತೀವಿ, ಸಾಧ್ಯ ಸಾಧನಗಳೆಲ್ಲ ಇದೆ. ನಿರುಪಾಧಿಕವು ಬ್ರಹ್ಮವು ಒಂದೇ ತತ್ವವು ಎಂಬ ಸ್ಥಿತಿಯಲ್ಲಿ ಉಪದೇಶ ಇಲ್ಲ. ಅಂದ್ರೆ ಬ್ರಹ್ಮ ಸ್ವರೂಪದಲ್ಲಿ ಉಪದೇಶ ಇಲ್ಲ, ನಿರುಪಾಧಿಕ ಬ್ರಹ್ಮ ಒಂದೇ ಅನ್ನೋದ್ರಲ್ಲಿ ಉಪದೇಶ ಬೇಕಾಗಿಲ್ಲ ಯಾರಿಗೂ. ಆದ್ರೆ ಯಾರು ತತ್ವ ತಿಳ್ಕೊಂಡಿರಲ್ವಲ್ಲ, ಅದರಿಂದ ಉಪದೇಶ ಬೇಕು ಅಂತ ಇಲ್ಲಿ ಅಡಿ ಟಿಪ್ಪಣಿಯಲ್ಲಿ ಆಕ್ಷೇಪವೆಂಬುದೊಂದು ಕ್ರಿಯೆ, ಅದು ಒಂದು ಕ್ರಿಯೆ, ಆಕ್ಷೇಪ ಮಾಡೋದು ಒಂದು ಕ್ರಿಯೆ. ಅದಕ್ಕೆ ಕರ್ತೃ ಬೇಕು, ಕರ್ಮ ಬೇಕು, ಮುಂತಾದ ಅನೇಕ ಕಾರಕಗಳಿರಬೇಕು. ಕಾರಕರಹಿತವಾಗಿರುವ ಬ್ರಹ್ಮದಲ್ಲಿ ಆಕ್ಷೇಪಕನು ಯಾರು? ಆಕ್ಷೇಪ ಮಾಡೋರು ಯಾರು ಇರ್ತಾರೆ ಬ್ರಹ್ಮ ಸ್ವರೂಪದಲ್ಲಿ? ಆಕ್ಷೇಪಜ್ಞನು ಯಾರು? ವ್ಯವಹಾರ ಕಾಲದಲ್ಲಿ ಇದೆಲ್ಲ ಇದ್ದೇ ಇರುತ್ತೆ, ನಾವು ಅದನ್ನು ಒಪ್ಕೊಂಡೇ ಇದೀವಿ. ವ್ಯವಹಾರ ಅಂದ್ರೆ ಆ ತಪ್ಪು ತಿಳುವಳಿಕೆಯಲ್ಲಿ ಅದು ಅನೇಕ ಕಾರಕಗಳಿರುತ್ತೆ, ಆವಾಗ ಆಕ್ಷೇಪ ಅನ್ನೋನು ಬರ್ತಾನೆ. ಆದರೆ ಕಾರಕರಹಿತವಾಗಿರುವ ಅಂತಂದ್ರೆ ಏನೋ ಅದಕ್ಕೆ ಚೆನ್ನಾಗಿ ಉದಾಹರಣೆಗಳು ಕೊಡ್ತಾ ಇತ್ತು. ಕಾರಕ ಅಂದ್ರೆ ಏನು? ಕಾರಕ ಕ್ರಿಯೆ ಫಲ ಅಂದ್ರೆ ಏನು ಅಂತ. ಕಾರಕರಹಿತ ಅಂದ್ರೆ ಏನಂತ ಹೇಳಿ? ಕಾರಣ ಮಾತಾಡಿರೋದು ಅಂತ. ಅನ್ಮ್ಯೂಟ್ ಮಾಡಿ. ಇಲ್ಲಿ ಹೇಳಿತ್ತಲ್ಲ, ಕಾರಕಗಳು ಅನೇಕ ಇರ್ತವೆ ಅಂದ್ರೆ ಸಂಬಂಧ ಕಾರಕ, ಕರ್ತೃಕಾರಕ ಎಲ್ಲ ಅನೇಕ ಇರ್ತಾರಲ್ಲ, ಅದನ್ನೇ ಇದು ಹೇಳ್ತಾ ಇದ್ದಾರೆ. ಅದೇ ಕಾರಕರಹಿತ ಅಂತಂದ್ರೆ ಅದು ಕಾರ್ಯವಾಗಿ ತೋರೋಕ್ ಸಾಧ್ಯನೇ ಇಲ್ಲ. ಇವಾಗ ನೀರು ಕೆಳಗಡೆ ಹರಿಯೋದು ಅದ್ರ ಸ್ವಭಾವ ಅಲ್ವಾ? ಇಲ್ಲಿ ಫೌಂಟೈನ್ ಆಗೋದಕ್ಕೇನ್ ಕಾರಣ? ಕಾರಕ ಕಾರಣ. ಹೊರಗಡೆನ ಒಂದು ಫೋರ್ಸ್ ಕಾರಣ, ಅದು ಕಾರಕ ಅಂತಾರೆ ಅದಕ್ಕೆ ಅಲ್ವಾ? ಹಾಗಾಗಿ ಕಾರಕ, ಇವಾಗ ನೀರ್ ಸಹಜವಾಗಿ ಅದ್ದಿದ್ರೆ ಅದನ್ನ ಫೌಂಟೈನ್ ಅಂತ ಕರೀತಾರೆ ಯಾರಾದ್ರೂ? ಇಲ್ಲ. ಯಾಕೆ ಹೇಳಿ? ಅದ್ರ ಸ್ವಭಾವ ಸಹಜವಾಗಿದೆ ಅದು. ಅಂದ್ರೆ ಕಾರಕರಹಿತವಾಗಿರೋದು. ಕಾರಕರಹಿತವಾಗಿರೋದು ಯಾವ ಕಾರಕಗಳು ಇಲ್ಲ. ಆ ಆತ್ಮನಲ್ಲಿ ಕಾರಕರಹಿತ ಇಲ್ಲ, ಅದನ್ನ ನಾವು ಒಪ್ಕೊಂಡೇ ಬಿಟ್ಟಿದೀವಿ ನಾವು. ಆಯ್ತು, ಮುಂದುವರ್ಸಿ. ನಿರುಪಾಧಿಕವು ಬ್ರಹ್ಮವು ಒಂದೇ
ತತ್ವವು ಎಂಬ ಸ್ಥಿತಿಯಲ್ಲಿ ಉಪದೇಶ ಇಲ್ಲ. ಬ್ರಹ್ಮ ಸ್ವರೂಪದಲ್ಲಿ ಉಪದೇಶ ಇಲ್ಲ, ಉಪದೇಶ ಮಾಡುವವನು ಇಲ್ಲ. ಅಲ್ಲೂ ಉಪದೇಶ ಅನ್ನೋದು ಒಂದು ಕ್ರಿಯೆ ಅಲ್ವಾ, ಅಲ್ಲಿ ಮಾಡೋನು ಇರೋದಿಲ್ಲ. ಅಲ್ಲಿ ಉಪದೇಶದ ಗ್ರಹಣ ಫಲವೂ ಇಲ್ಲ. ಫಲ ಅನ್ನೋದು ಒಂದು ರಿಸಲ್ಟ್ ಇದೆಯಲ್ಲ, ಅದು ಇಲ್ಲ. ಉಪದೇಶ ಅನ್ನೋದು ಮತ್ತೆ ಒಂದು ಕೇಳೋನು, ಉಪದೇಶ ಕೇಳೋನು ಇಲ್ಲ, ಗ್ರಹಣ ಕೇಳಿಸ್ಕೊಳ್ಳೋನು ಇಲ್ಲ. ಆದ್ದರಿಂದ ಉಪನಿಷತ್ತುಗಳು ವ್ಯರ್ಥ ಎಂಬುದನ್ನು ಒಪ್ಪಿಯೇ ಇರುತ್ತೇವೆ. ಇಲ್ಲಿ ಉಪದೇಶ ಆತ್ಮಸ್ವರೂಪದಲ್ಲಿ ಬೇಕಾಗೇ ಇಲ್ಲ ಉಪದೇಶ ಅನ್ನೋದು. ಉಪನಿಷತ್ತುಗಳು ಬೇಕಾಗಿಲ್ಲ, ಸ್ವರೂಪದಲ್ಲಿ ತಿಳ್ಕೊಂಬಿಟ್ಮೇಲೆ ಅಂತ ನಾವು ಒಪ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಡಿ ಟಿಪ್ಪಣಿಯಲ್ಲಿ ಅದ್ವೈತ ಬ್ರಹ್ಮವೇ ತತ್ವವೆಂದಾದರೆ ಉಪದೇಶ ರೂಪವಾದ ಉಪನಿಷತ್ತು ನಿಷ್ಪ್ರಯೋಜನವಲ್ಲವೇ ಎಂದರೆ ಅದನ್ನು ಒಪ್ಪಿಯೇ ಇರುತ್ತೇವೆ. ಬೇಕಾಗಿಲ್ಲ, ಸ್ವರೂಪ ತಿಳ್ಕೊಂಡ್ಮೇಲೆ ಉಪದೇಶನೂ ಬೇಕಾಗಿಲ್ಲ, ಉಪನಿಷತ್ತು ಬೇಕಾಗಿಲ್ಲ. ಏಕೆಂದರೆ ಉಪದೇಶ ಕಾರಿಕೆನಲ್ಲಿ ಬಂದಿರುವಂತದ್ದು ಉಪದೇಶಾದಯಂ ವಾದ ಜ್ಞಾತೆ ದ್ವೈತಂ ನ ವಿದ್ಯತೆ. ದ್ವೈತವಿಲ್ಲದಾಗ ಉಪದೇಶ ಅನ್ನೋದು ಇಲ್ವೇ ಇಲ್ಲ. ಅಂದ್ರೆ ನಾವು ಉಪನಿಷತ್ತುಗಳು ವ್ಯರ್ಥ ಎಂಬುದನ್ನು ಒಪ್ಪಿಯೇ ಇರುತ್ತೇವೆ ಅಂತಂದ್ರೆ ಏನು? ಉಪನಿಷತ್ತುಗಳು ವ್ಯರ್ಥ ಅಂತಂದ್ರೆ ಆ ರೀತಿ ವ್ಯರ್ಥ ಅಂತ ಅಲ್ಲ, ಉಪನಿಷತ್ತುಗಳೇ ವ್ಯರ್ಥ ಅಂತ ಅಲ್ಲ. ಅಲ್ಲಿ ಇಲ್ಲ ಗುರು ಶಿಷ್ಯನ ಭೇದನೆ ಇಲ್ಲ. ಮುಕ್ತಿಪಥವ ಕುರುಹ ಕೇಳಿರೆಯ ಅಂತ ಸ್ವಾಮಿಗಳು ಹಾಡಿದ್ಯಲ್ಲ, ಅಲ್ಲಿ ಹೇಳ್ತಾರೆ ಅವರು, ಅಲ್ಲಿ ಗುರು ಶಿಷ್ಯನೆಂಬ ಭೇದ ಸರಿವುದಯ್ಯ ಅಂತ. ಯಾರಿಗೆ ಬೋಧ ಮಾಡ್ಬೇಕಲ್ಲಿ? ಸ್ವರೂಪದಲ್ಲಿ ಅಂತ. ಅದೇ ಸದಾಶಿವ ಬ್ರಹ್ಮೇಂದ್ರರು ಬ್ರಹ್ಮಂ ಸರ್ವಮಯಂ ರೇರೆ ಬ್ರಹ್ಮಂ ಸರ್ವಮಯಂ ಅಂತ ಹೇಳ್ಬೇಕಾದ್ರೆ ಕಿಂಬೋಧವ್ಯಂ ಕಿಮಬೋಧವ್ಯಂ ಅಂತ ಹೇಳ್ತಾರೆ. ಯಾರಿಗ್ ಬೋಧನೆ? ಯಾರು ಬೋಧನೆ ಮಾಡ್ಬೇಕು? ಯಾರಿಗ್ ಬೋಧನೆ ಮಾಡ್ಬೇಕು? ಆ ಸ್ಥಿತಿ ಅಲ್ಲ ಅದಿದೆ, ಅದು ನಾವು ಒಪ್ಪೇ ಇದೀವಿ. ಇಲ್ಲಿ ಬೋಧನೆ ಇದೆ ಅಂತ ಹೇಳ್ತಾ ಇದೀವಿ ನಾವು. ಅಲ್ಲಿ ಬೋಧನೆ ಇದೆ ಎಲ್ಲ ತೋರ್ಸ್ಕೊಟ್ಟಿದ್ದಾರೆ, ಹಾಕಿ ಜಾಡಿಸ್ಬಿಟ್ಟಿದ್ದಾರೆ ಅಂತವ್ರನ್ನೆಲ್ಲ. ನೀವೆಲ್ಲಾನು ಬರೀ ತಾರ್ಕಿಕ ಬುದ್ಧಿ ಇಟ್ಕೊಂಡ್ರವ್ರಿಗೆ ಇದು ನಿಲ್ಕದೇ ಇಲ್ಲ, ಮುಂದಕ್ಕೂ ತೋರ್ಸ್ಕೊಡ್ತಾರೆ ಅದನ್ನ. ಆ ತರ್ಕವಿಂದನೇ ಈ ಉಪನಿಷತ್ ಭಾಗಗಳನ್ನು ನಿರ್ಣಯ ಮಾಡೋದಕ್ಕಾಗೋದಿಲ್ಲ ಅಂತ. ನಿಮ್ಮ ತರ್ಕದಿಂದ, ಶುಷ್ಕ ತರ್ಕದಿಂದ ಉಪನಿಷತ್ತಿನ ನಿರ್ಣಯ ಮಾಡೋದಕ್ಕಾಗೋದಿಲ್ಲ. ನೀವಿದ್ರ ಫೀಲ್ಡ್ ತಿಳ್ಕೊಡಿ ಸರಿಯಾಗಿ. ಅದಿಲ್ಲ ಅನ್ನೋದನ್ನ ವ್ಯರ್ಥ ಅನ್ನೋದು ನಾವು ಒಪ್ಕೊಂಡೇ ಇದ್ವಿ. ಅಲ್ಲಿ ಇಲ್ವೇ ಇಲ್ಲ, ಉಪದೇಶ ಅನ್ನೋದು ಇಲ್ವೇ ಇಲ್ಲ. ಉಪದೇಶದ ಕ್ಷೇತ್ರ ಎಲ್ಲಿರೋದು? ಅವಿದ್ಯೆ, ಅಧ್ಯಾಸದಲ್ಲಿ. ಆ ಕಾರಣಕ್ಕಾಗಿ ಆಚಾರ್ಯ ಅಧ್ಯಾಸ ಭಾಷೆದಲ್ಲಿ ಏನ್ ಹೇಳಿರೋದು? ಅಧ್ಯಾಸ ಯಾವಾಗಾಯ್ತು ಗೊತ್ತಿಲ್ಲ, ಅನಾದಿ ಅನಂತ. ಅದಲ್ಲ, ಇದು ಈ ಯಾವ್ಯಾವ ಇದು ವ್ಯವಹಾರದಲ್ಲಿ ವ್ಯವಹಾರದಲ್ಲಿರೋದು ಲೌಕಿಕ ವ್ಯವಹಾರ, ವೈದಿಕ ವ್ಯವಹಾರ ಎಲ್ಲಾನು ಅಧ್ಯಾಸದಲ್ಲೇ ಇದೆ ಅಂತ ಹೇಳಿದ್ದಾರೆ. ವಿಧಿ ಶಾಸ್ತ್ರ ಮೋಕ್ಷ ಪರಾಣಿಚ. ವಿಧಿಶಾಸ್ತ್ರ ಮೋಕ್ಷಶಾಸ್ತ್ರವೂ ಸೇರ್ಕೊಂಡ್ಬಿಡ್ತಾರೆ ಒಳಗೆ ಅಂತ. ಅದಿರೋದಲ್ಲಿ ವ್ಯವಹಾರ ಆಯ್ತು ಅಂತ ಒಪ್ಕೊಳ್ಳೋಣ ಅಧ್ಯಾಸದಲ್ಲಿ ಅಂತ. ಶಾಸ್ತ್ರ ಅದು ಒಪ್ಕೊಳ್ಳೋಣ. ಶಾಸ್ತ್ರ ರೀ ಅದೇಂಗ್ರಿ ತಪ್ಪು ತಿಳುವಳಿಕೆ ಕೇಳುತ್ತೆ, ಅದು ಒಪ್ಕೊಳ್ಳೋಣ ನಮ್ಮ ಪಕ್ಷದಲ್ಲಿ. ಮೋಕ್ಷಶಾಸ್ತ್ರ ಕೂಡ ಅಷ್ಟೇ, ಅದು ಅಧ್ಯಾಸ ಕ್ಷೇತ್ರದಲ್ಲೇ ಇದೆ ಅಂತ. ಅದು ನಾವು ಒಪ್ಕೊಂಡೇ ಇದೀವಿ ಅಂದ್ರೆ ಅದು ನಾವೇನು ವಿರೋಧ ಏನಿಲ್ಲ, ಅಲ್ಲಿ ಒಪ್ಕೊಂಡೇ ಇದೀವಿ ನಾವು ಅಂತ. ಮುಂದುವರ್ಸಿ. ಹಾಗಲ್ಲದೆ ಅನೇಕ ಕಾರಕಗಳಿಗೆ ವಿಷಯವಾಗಿರುವುದೆಂಬುದನ್ನೇ ಆಕ್ಷೇಪಿಸುತ್ತೇವೆಂದರೆ ಅದು ಸರಿಯಲ್ಲ. ಕಾರಕಗಳಿಗೆ ವಿಷಯ ಆಗಿದೆ ಇದು ಅಂತ ಆಕ್ಷೇಪ ಮಾಡ್ತಿದ್ದೀರಲ್ಲ, ಅದು ಸರಿಯಲ್ಲ. ಏಕೆಂದರೆ ಆತ್ಮವಾದಿಗಳು ತಾವೇ ಒಪ್ಪಿರುವುದಕ್ಕೆ ವಿರೋಧವಾಗಿರುತ್ತದೆ. ಇದು ಅನೇಕ ಕಾರಕಗಳು ವಿಷಯ ಆಗಿದೆ ಅಂತೆಲ್ಲ ಅದೆಲ್ಲ ಒಪ್ಕೊಂಡಿದೆ, ಅದೆಲ್ಲ ಇದು ಆತ್ಮವಾದಿಗಳು ಅದು ಹೇಳ್ತಾ ಇದಾರಲ್ಲ ಅದಕ್ಕೆ ವಿರೋಧ ಆಗಿದೆ, ಒಪ್ಪಿರೋದಕ್ಕೆ ವಿರೋಧ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸರಿ ಇಲ್ಲ ಅಂತ. ಉಪದೇಶ ಕಾಲದಲ್ಲಿ ಅನೇಕ ಕಾರಕಗಳಿಂದ ಉಪದೇಶವು ಆಗಬೇಕಲ್ಲವೇ? ಕಾರಕಗಳು ಬೇಕು, ಎಕ್ಸಾಂಪಲ್ಸ್ ಎಲ್ಲ ತಗೊಂಡು ತಿಳಿಸ್ಕೊಡ್ತಾರೆ, ಅದು ನಿಜ. ಅದನ್ನು ಆತ್ಮವಾದಿಗಳಾದ ದ್ವೈತಿಗಳೆಲ್ಲರೂ ಒಪ್ಪಿಯೇ ಇರ್ತಾರೆ. ಸ್ವರೂಪ ತಿಳ್ಕೊಳಕ್ ಮೊದ್ಲು ಎಲ್ಲಾರು ದ್ವೈತಿಗಳಾಗಿರ್ತಾರಲ್ಲ, ನಾವು ಪರಮಾತ್ಮ ಇದ್ದಾನೆ, ಗುರು ಇದ್ದಾರೆ ಅಂತಾನೆ ತಿಳ್ಕೊಂಡು ಹೋಗ್ತಾ ಇರ್ತೀವಲ್ಲ ಅದರಿಂದ. ಆದ್ದರಿಂದ ಅದನ್ನು ಆಕ್ಷೇಪಿಸಿದರೆ ತಾವು ಒಪ್ಪಿದ್ದಕ್ಕೆ ವಿರೋಧವಾಗುತ್ತದೆ ಎಂದರ್ಥ. ನಾವು ಕ್ರಿಯಾಕಾರಕ ಫಲಭೇದವು ಅವಿದ್ಯಾಕೃತವೆಂದು ಒಪ್ಪಿರುವುದರಿಂದ ವ್ಯವಹಾರದಲ್ಲಿ ಅದನ್ನು ಅಂಗೀಕರಿಸಿರುವುದು ಸಿದ್ಧಾಂತಕ್ಕೆ ವಿರುದ್ಧವಲ್ಲ.
ಸಿದ್ಧಾಂತಕ್ಕೂ ವಿರುದ್ಧ ಆಗೋದಿಲ್ಲ. ಅದು ಅವಿದ್ಯೆಯಿಂದನೇ ಇದೆ ಅಂತ ನಾವು ಒಪ್ಕೊಂಡಿದೀವಿ. ವ್ಯವಹಾರದಲ್ಲಿ ಅದಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಹೇಗೆ ಮಣ್ಣಿನ ಜ್ಞಾನ ಇಲ್ಲದಾಗ ಮಡಿಕೆ ಕುಡಿಕೆ ಸತ್ಯ ಅಂತ ತೋರ್ತಾ ಇರ್ಬೇಕಾದ್ರೆ ಅಲ್ಲಿ ನಡೀತಾ ಇರುತ್ತೆ. ಯಾವಾಗ ನಾವು ಅದನ್ನ ಆ ಒಂದು ಪ್ರಯೋಗದಿಂದ ಗುರುತಿಸಿ ನೋಡಿಕೊಂಡಾಗ ಮಣ್ಣೇ ಅಂತ ಗೊತ್ತಾದಾಗ ಆ ಮಣ್ಣಿನ ಆಕಾರದಲ್ಲಿರುವಂತ ಮಡಿಕೆ ಕುಡಿಕೆಗಳನ್ನ ಬಳಸ್ತಾ ಇದ್ರು ಕೂಡ ಅದು ಮಣ್ಣೇ ಅಂತ ಗೊತ್ತಾಗ್ತಾ ಇರುತ್ತೆ. ಬಳಕೆ ಮಾಡ್ತಾ ಇರುವಂಥದ್ದು ವ್ಯವಹಾರದಲ್ಲಿದ್ರು ಏನು ಬಾಧಕ ಆಗೋದಿಲ್ಲ ಅದಕ್ಕೆ, ಆ ಏಕತ್ವಕ್ಕೆ ಏನು ಬಾಧಕ ಆಗೋದಿಲ್ಲ ಅದಕ್ಕೆ. ಹಿಂದೆಲ್ಲ ತೋರ್ಸ್ಕೊಟ್ಟಿದ್ದಾರೆ ಅದನ್ನೆಲ್ಲ. ನೀವು ಆಕಾಶದಲ್ಲಿ ಭೇದ ಇಳಿಸ್ತೀರಾ ಅಂತಂದ್ರೆ ನೀವೇ ಒಪ್ಬೇಕು ಅದನ್ನ ಅಂತ. ಇವಾಗ ಅವರು ತಾರ್ಕಿಕರಾಗಿರೋದ್ರಿಂದ ಅವ್ರಿಗೆ ಈ ಉಪದೇಶನೇ ಗೊತ್ತಾಗಲ್ಲ. ಅವ್ರಿಗೆ ಅದಕ್ಕೆ ಆ ಪ್ರಶ್ನೆ ಮಾಡಿರ್ತಾರೆ ಆಚಾರ್ಯರು. ನೀವು ವಸ್ತುಗಳು ಬೇರೆ ಬೇರೆ ಕಾಣ್ತಾರೆ ಅಂದ್ರೆ ಅವ್ರ ಆಕಾಶಕ್ಕಿಂತ ಬೇರೆ ಆಗಿದ್ದಾರೆ ಅಂತ ನೀವು ಹೇಳ್ತೀರಾ ಅಂತ ಅಂದ್ಬಿಟ್ಟು. ಹಾಗೆ ಅವರು ಏನಾದ್ರು ಒಂದ್ ತರ್ಕ ಕಂಡ್ರೆ ಮತ್ತೊಂದು ತರ್ಕ ಹುಡುಕ್ತಾರೆ ಅವರು. ಯಾಕೆಂದ್ರೆ ಅನುಭವವಾದ ತರ್ಕ ಅನ್ನೋದು ಇರೋದಿಲ್ಲ. ಹಾಗಾಗಿ ಇದು ಉಪನಿಷತ್ ಅನರ್ಕ್ಯ ಅನ್ನೋದು ಇಲ್ಲ ಅಂತ ತೋರಿಸ್ಕೊಟ್ರು. ಇನ್ನು 327ನೇ ಭಾಷೆ ಭಾಗ, ಕಡೆ ಭಾಷೆ ಭಾಗ ದಿವ್ಯ ಹೇಳ್ತೀರಾ? ಉಪಸಂಹಾರ ಅದ್ವೈತವಾದವು ನಿರ್ದುಷ್ಟ ಅಂದ್ರೆ ಅದ್ವೈತವಾದವೇ ಸರಿಯಾಗಿರೋದು ಅಂತ ತಸ್ಮಾತ್ ತಾರ್ಕಿಕ ಚಾಟಭಟ ರಾಜ ಪ್ರವೇಶ್ಯಂ ಅಭಯಂ ದುರ್ಗಂ ಇದಂ ಅಲ್ಪಬುದ್ಧಿ ಅಗಮ್ಯಂ ಶಾಸ್ತ್ರ ಗುರು ಪ್ರಸಾದರಹಿತ. ಆದ್ದರಿಂದ ಈಗ ಹಿಂದೆ ಹೇಳಿರೋ ಎಲ್ಲಾ ಕಾರಣಗಳಿಂದ ತಾರ್ಕಿಕ ಚಾಟಭಟರು ಅಂದ್ರೆ ಸ್ವಾಮಿಗಳವ್ರು ಬರ್ದಿದ್ದಾರೆ. ಅಂದ್ರೆ ಈ ಅರಣ್ಯದಲ್ಲೇ ಬಿಲ್ಲು ಬಾಣ ಅದಲ್ಲೇ ಹೊಡೆದು ಆ ಪ್ರಾಣಿಗಳನ್ನೆಲ್ಲ ಸಾಯಿಸ್ತಾರೆ ಅಲ್ಲ ಬೇಟೆಗಾರರು ಅವರೆಲ್ಲ. ಅವ್ರಿಗೆಲ್ಲ ಇದಿರಲ್ಲ. ಅಂದ್ರೆ ಯಾರು ಗುರುಗಳು ಬಂದು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಸ್ತ್ರವಿದ್ಯೆ ಆ ತರ ಎಲ್ಲ ಗೊತ್ತಿರಲ್ಲ. ಆದ್ರೆ ಅವ್ರಿಗೆ ಅದನ್ನ ಉಪಯೋಗ ಮಾಡಕ್ಕೆ ಅಂದ್ರೆ ಅವ್ರಿಗೆ ಎಷ್ಟ್ ಬೇಕೋ ಅಷ್ಟ್ ಮಾತ್ರ ಉಪಯೋಗ ಮಾಡಕ್ ಬರುತ್ತೆ. ಅಂದ್ರೆ ಅವ್ರಿಗೆ ಯಾರು ಈಗ ಅರ್ಜುನಂಗ್ ಗೊತ್ತಿರೋ ಹಂಗೆ ಅದ್ರದ್ದು ಮಂತ್ರೋಪದೇಶ ಆಗ್ಲಿ ಆತರ ಎಲ್ಲ ಆಗಿರೋದಿಲ್ಲ ಅವ್ರಿಗೆ. ಸೊ ಆತರ ಸಾಮಾನ್ಯವಾಗಿ ಹೊಡಿತಾ ಇರ್ತಾರೆ. ಬಿಲ್ಲು ಬಾಣ ಉಪಯೋಗ್ಸಕ್ ಬರ್ತಾ ಇರತ್ತೆ ಸಾಮಾನ್ಯವಾಗಿ ಅಷ್ಟೇ. ಆತರ ಅವರು ಅಂತ ಅವರು ರಾಜರು ಒಳ ಹೋಗುವುದಕ್ಕೆ ಅಸಾಧ್ಯವಾಗಿರುವ ಅಭಯವಾದ ದುರ್ಗವಿದು. ಅಂದ್ರೆ ಈ ಉಪನಿಷದ್ ವಿಷಯ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಅದು ಒಂಥರ ಅದು ಅಷ್ಟು ಕಷ್ಟ ಇರುವಂತ ವಿಷಯ ಅದು. ಅದನ್ನ ಜಾಟ ಭಟ್ರ ಇವ್ರು ಏನು ಅಂತಂದ್ರೆ ಅವೈದಿಕವಾದಂತ ಕುಯುಕ್ತಿಗಳನ್ನ ತರುವುದರಲ್ಲಿ ಅಗ್ರೇಸರರು ಇರು ಅಂತ ಹೇಳಿದಾರೆ ನೋಡಿ. ಅವೈದಿಕವಾದಂತಹ ಅಂದ್ರೆ ಶಾಸ್ತ್ರಕ್ಕೆ ಸಮ್ಮತವಲ್ಲದ. ನೀವಾಗ ಶಾಸ್ತ್ರದ ವಾಕ್ಯನೇ ಹಿಡ್ಕೊಂಡು ಹೇಳ್ಬೇಕು ಅಂತೇನಿಲ್ಲ, ಆದ್ರೆ ಶಾಸ್ತ್ರಕ್ಕೆ ಸಮ್ಮತವಾಗಿದ್ದಂಥದನ್ನ ಹೇಳ್ಬೋದು ಬೇಕಾದ್ರೆ. ಈಗ ಶಾಸ್ತ್ರಕ್ಕೆ ಯಾಕಂದ್ರೆ ಶಾಸ್ತ್ರ ಹೇಳೋದೇ ಅನುಭವದ ವಿಷಯ. ನೀವು ಅನುಭವ ವಿಷಯ ಏನ್ ಹೇಳಿದ್ರು ಕೂಡ ಶಾಸ್ತ್ರಕ್ಕೆ ಸಮ್ಮತವಾಗಿರುವಂತದ್ದು ಅಂತ. ಅದು ಬಿಟ್ಟು ನೀವು ಅವೈದಿಕವಾದಂತಹ ಬೇರೆ ಬೇರೆ ಕುರಿತುಗಳನ್ನೆಲ್ಲ ತಂದು ಈ ರೀತಿ ಏನೋ ಪ್ರತ್ಯಕ್ಷಗಳಿಗೂ ವಿರೋಧ ಇದು ಅಂತ. ಯಾಕೆಂದ್ರೆ ಇಷ್ಟೊಂದು ಜೀವರುಗಳೆಲ್ಲ ಕಾಣ್ತಾ ಇರ್ಬೇಕಾದ್ರೆ ನೀವ್ ಏನ್ರಿ ಇದು ಈ ತರ ಹೇಳ್ತೀರಾ ಏಕತ್ವ ಇದೆ ಅನ್ನುವಂಥದ್ದು ಪ್ರತ್ಯಕ್ಷಕ್ಕೂ ವಿರೋಧ. ಯಾಕೆ ಅಂದ್ರೆ ಅವೈದಿಕ ಇದು. ಯಾಕೆ? ವೇದಗಳು ಸರ್ವೇ ವೇದಾಹ ಯತ್ ಪದಮಾಮನಂತಿ. ಎಲ್ಲಾ ವೇದಗಳು ಆ ಪರಮ ಪದವನ್ನ, ನಾರಾಯಣ ಪದವನ್ನ, ವಿಷ್ಣುವಿನ ಪದವನ್ನ ಅದನ್ನ ತಿಳಿಸೋದಕ್ಕೆ ಅಂತಾನೆ ಹೊರಟಿರುವಂತದ್ದು. ಏಕತ್ವನ್ನ ತಿಳಿಸೋದಕ್ಕೆ ಅಂತಾನೆ ಹೊರಟಿರುವಂತದ್ದು. ನೀನು ಉಪನಿಷತ್ತುಗಳು ನಿಮಗೆ ಜೀವರನ್ನ ತಿಳಿಸೋದಕ್ಕೆ ಹೊರಡ್ಬೇಕೇನ್ರಿ? ನಿಮ್ಗೆ ಅನೇಕ ಜನಗಳು ಇದಾರೆ ಅಂತ ತಿಳಿಸಕೊಡ್ಬೇಕಾ? ನಿಮ್ಗೆ ಸ್ವಾಭಾವಿಕವಾಗೇ ಇದೆ ಅದು. ಅಂತ ಕುಯುಕ್ತಿಗಳನ್ನ ಬಳಸೋದ್ರಿಂದ ಆಕ್ಷೇಪ ನೋಡಿದ್ರೆ ಎಷ್ಟು ಬಲವಾಗಿದೆ ಅಂತ ಅನಿಸ್ತಾ ಇರುತ್ತೆ ನಮ್ಗೆ. ಯಾಕೆಂದ್ರೆ ನಮ್ಗುನು ಅದೇ ತರ ಇರುತ್ತೆ, ಹೇಗಾದ್ರೂ ಮಾಡಿ ಸಾಧನೆಗಳಿಂದ ಬಿಡ್ಸ್ಕೊಂಡ್ಬಿಡ್ಬೇಕು ಅಂತ. ಹಾಗಾಗಿ ಅದ್ಯಾವುದನ್ನು ಕೂಡ ಸರಿಗಿಲ್ಲ. ಮುಂದುವರ್ಸಿ. ಇಲ್ಲಿ ತಾರ್ಕಿಕರನ್ನ ಅಂತ ಚಾಟ ಭಟ್ಟರಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ. ಆ ಅಲ್ಪ ಬುದ್ಧಿ ಉಳ್ಳವರು ಅಂದ್ರೆ ಆ ತಾರ್ಕಿಕರಿಗೆ ಇದು ತಿಳಿಯೋದಿಲ್ಲ. ಆಮೇಲೆ ಇನ್ಯಾರಿಗ್ ತಿಳಿಯೋದಿಲ್ಲ?
ಶಾಸ್ತ್ರ ಗುರು ಪ್ರಸಾದ ರಹಿತ. ಈ ಗುರು ಪ್ರಸಾದವಿಲ್ಲದ ಇರೋರ್ಗೂ ಕೂಡ ಅಂದ್ರೆ ಸಂಪ್ರದಾಯವಾಗಿ ಗುರುಗಳಿಂದ ತಿಳ್ಕೊಳ್ದೆ ಅವ್ರಿಗೆ ಅವರೇ ತಿಳ್ಕೊಂತಿರ್ತಾರಲ್ಲ ಅಂತವ್ರಿಗೂ ಇದು ದಕ್ಕೋದಿಲ್ಲ. ಶಾಸ್ತ್ರೀಯವಾಗಿ ಇದನ್ನ ಪ್ರಸಾದ ಅಂದ್ರೆ ಏನು? ಶಾಸ್ತ್ರ ಗುರು ಪ್ರಸಾದ ಅಂತಂದ್ರೆ ಏನು? ಅಂದ್ರೆ ಇವಾಗ ಗುರುಗಳ ಅನುಗ್ರಹ, ಈಗ ನಚಿಕೇತನ್ಗೆ ಯಮ ಅನುಗ್ರಹಿಸ್ದ ಅಲ್ವಾ, ಅವನು ಕೇಳಿದ್ದಕ್ಕೆ ನನ್ಗೆ ಈ ಇದಕ್ಕೆ ಉತ್ತರ ಬೇಕಂದ್ರೆ ಅವನ 3ನೇ ಒಂದು ಪ್ರಶ್ನೆ ಕೇಳ್ತಾನೆ ಅಲ್ಲ, ಅವಾಗ ಆ ತರ ಗುರುಗಳು ಅನುಗ್ರಹಿಸ್ಬೇಕು. ನಾವು ಹೋಗ್ಬೋಣ, ನಮಗೂ ಅನುಗ್ರಹಿಸ್ಲಿ. ಅವನು ತುಂಬಾ ಸರಿಯಾಗಿರುವಂತ ಪ್ರಶ್ನೆ ಕೇಳ್ದ. ಅದು ಗುರುಗಳಿಗೆ ಸಂತೋಷ ಯಾಕಂದ್ರೆ ನಾವು ಓದ್ಕೊಂಡಿದೀವಲ್ಲ ಪ್ರಶ್ನೆಗಳನ್ನೆಲ್ಲ, ನಾವು ಅದನ್ನ ಕೇಳ್ಬಿಡ್ತೇವೆ. ಪ್ರಸಾದ ಅಂತಂದ್ರೆ ಏನು? ಶಾಸ್ತ್ರ ಗುರು ಪ್ರಸಾದ ಅಂತಂದ್ರೆ ಏನು? ಗುರುಗಳಿಗೆ ಸಂತೋಷ ಆಗುವಂತ ಪ್ರಶ್ನೆ, ಈ ಆತ್ಮಸ್ವರೂಪದ ಬಗ್ಗೆ ಪ್ರಶ್ನೆ ಕೇಳ್ಬೇಕು ಸರಿಯಾದ ರೀತಿಯಲ್ಲಿ ಅಂತ. ಸರಿ, ಯಾವಾಗ ಪ್ರಸಾದ ಆಗತ್ತೆ? ಶಾಸ್ತ್ರ ಗುರುಗಳ ಪ್ರಸಾದ ಯಾವಾಗ ಆಗುತ್ತೆ? ಅವ್ರ ಅನುಗ್ರಹ ಮಾಡಿದಾಗ. ಹೋಗೋಣ, ಅನುಗ್ರಹ ಮಾಡಲ್ಲ ಅಂದ್ಬಿಟ್ರೆ? ನಮ್ಗೆ ಯೋಗ್ಯತೆ ಇದ್ರೆ ಮಾಡ್ತಾರೆ ಅವರು ಅನುಗ್ರಹ. ಅಂದ್ರೆ ನಾವು ಆ ಅಧಿಕಾರತ್ವವನ್ನು ಬೆಳೆಸಿಕೊಂಡು ನಾವು ಅಲ್ಲಿ ಶರಣಾಗ್ಬೇಕು. ನಾವು ಇವಾಗ ಅರ್ಜುನ ಅವನು ಶರಣಾಗ್ಲಿಲ್ವಾ? ಅವನು ಮೊದಲನೇ ಅಧ್ಯಾಯದಲ್ಲೇ, ಎರಡನೇ ಅಧ್ಯಾಯದ ಪ್ರಾರಂಭದಲ್ಲೇ ಶರಣಾಗತಿ ತೋರಿಸ್ಲಿಲ್ವಾ ನಮ್ಗೆ? ಅವನ್ದೇನಾದ್ರೂ ಉಳಿಸ್ಕೊಂಡ? ಇವಾಗ ನೋಡಿ ಕಾಂಟ್ರಾಸ್ಟ್. ಇವಾಗ ಇಂದ್ರ ವಿರೋಚನರು ಪ್ರಜಾಪತಿ ಹತ್ರ ಹೋದ್ರು. ವಿರೋಚನ ತನ್ನ ಸಂಪೂರ್ಣಗೊಳಿಸ್ಕೊಂಡಿದ್ದ. ಇಂದ್ರನು ಒಂಥರ ಶರಣಾಗತಿ ಆದ, ಅಂದ್ರೆ ಸಂಪೂರ್ಣ ಶರಣಾಗತಿ ಆಗ್ಲಿಲ್ಲ. ಕಾರಣ ಏನು ಅಂತಂದ್ರೆ, ನನ್ನ ಇಂದ್ರತ್ವ ಹೋಗ್ಬಿಡುತ್ತೆ ಅನ್ನೋದಿತ್ತು ಅವನಿಗೆ. ಸುಷುಪ್ತಿಯ ಒಂದು ಉಲ್ಲೇಖ ಕೊಟ್ಟಾಗ ಅದಾಗ್ಲಿಲ್ಲ. ಅದು ಶಾಸ್ತ್ರ ಮತ್ತೆ ಗುರು ಎರಡು. ಯಾಕೆ ಅಂತಂದ್ರೆ ಶಾಸ್ತ್ರವನ್ನ ಸರಿಯಾಗಿ ತಿಳ್ಕೊಳ್ಬೇಕು ಅಂದ್ರೆ ಗುರುವಿನ ಅನುಗ್ರಹ ಆಗ್ಬೇಕು ಅಂತ. ಅನುಗ್ರಹ ಅಂತಂದ್ರೆ ಇವಾಗ ಕಥೆಗಳಲ್ಲಿ ಬಂದಿದೆಯಲ್ಲ, ವಿವೇಕಾನಂದರಿಗೆ ಅವ್ರೇನು ಶಕ್ತಿಪಾತ ಮಾಡಿದ್ರು ಕಾಲಿಂಗಗೆ, ತಕ್ಷಣ ಶಕ್ತಿಪಾತ ಆಗೋಯ್ತು, ಅವನ ತಲೆ ಏನೋ ಆಗೋಗ್ಬಿಡ್ತು ಅಂತೆಲ್ಲ ಕಟ್ಟದ ಕಥೆಗಳದೆಲ್ಲ. ಅದೇನ್ ಶಕ್ತಿಪಾತ ಅದು ಇದು ಏನೋ ಇರ್ಬೋದು, ಅಂದ್ರೆ ಅವರ ಒಂದು ವಾತಾವರಣದಲ್ಲಿ ಏನಾದ್ರೂ ಆಗಿರ್ಬೋದು. ಗುರುಗಳ ವಾತಾವರಣದಲ್ಲಿ ಒಳ್ಳೇದಾಗುತ್ತೆ ಅಂತ ಹಂಗನ್ಬಿಟ್ಟು ಆಗ ಶಕ್ತಿಪಾತ ಆಗ್ಬೇಕು ಅಂತಂದ್ರೆ ಆತರ ಅಂತ ಏನಲ್ಲ. ಅಂದ್ರೆ ಮುಂದೆ ಬರುತ್ತೆ ನೋಡಿ, ಕೊಡ್ತಾರೆ ಅದನ್ನ ಹೇಗೆ ದೃಷ್ಟಿ ಅಂತ, ಅಲ್ಲಿ ನೋಡೋಣ ಅದು ಅಂತ. ಹೇಗೆ ಪ್ರಸಾದ ಭಗವಂತನ ಹೇಳ್ತಾನಲ್ಲ, ಮತ್ ಪ್ರಸಾದ ತರಿಷ್ಯತಿ ಅಂತ. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ ಪ್ರಸಾದ ತರಿಷ್ಯತಿ ಅಂತ. ಅದಕ್ಕಾಗಿ ಕಾಯ್ಬೇಕ್ರಿ ನಾವು, ಕಾತರದಿಂದ ಕಾಯ್ಬೇಕು. ಅಯ್ಯೋ ಅದಾದ್ರೆ ಸಾಕಪ್ಪ ಅಂತ ಕಾಯ್ಬೇಕು. ನಾವೇನ್ ಮಾಡ್ತಾ ಇದ್ವಿ, ನಮ್ಮ ಮುಂದಕ್ಕೆ ಅದೇ ಮಾಡ್ತೀವಿ ನಾವು. ಇವಾಗ ನೋಡಿ, ಕೆಲಸ ಸಿಗ್ಲಿಲ್ಲ, ಓದಿದಾಯ್ತು ಕೆಲಸ ಸಿಗ್ಲಿಲ್ಲ, ಕಾಯ್ತಾ ಇರ್ತೀವಿ. ಹೇಗಾದ್ರೂ ಒಂದು ಕೆಲಸ ಸಿಕ್ಬಿಡ್ತಾರೆ. ಕೆಲಸ ಸಿಕ್ತು, ಹೇಗಾದ್ರೂ ಒಂದು ಮದ್ವೆ ಆಗ್ಬೇಕಪ್ಪ, ಸರಿಯಾದವ್ರ ಮದ್ವೆ ಆಗ್ಬೇಕು. ಮಕ್ಕಳಾಯ್ತಪ್ಪ, ಮಕ್ಕಳು ಮಕ್ಕಳು ಓದಿ ಸರಿ ಹೋಗಿ ಸೆಟ್ಲ್ ಆಗ್ಬಿಟ್ರೆ ಸಾಕಪ್ಪ, ಆಯ್ತು. ಆಮೇಲೆ ಹಾಡಿದ್ಯಲ್ಲ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಕೇಳಿನ ಚಿಂತೆ. ಇಷ್ಟೇ ಆಗೋಗ್ಬಿಡುತ್ತೆ ಅಷ್ಟೇ ನಮ್ದು. ಹಾಗಾಗಿ ನಾವು ಅದನ್ನೆಲ್ಲ ಕೇಳ್ಬೇಕಾಗಿರೋದು ನಡೀತಾನೆ ಇರುತ್ತೆ. ಈ ಆತ್ಮ ಜ್ಞಾನ, ಸ್ವರೂಪ ಜ್ಞಾನ ಅಂದ್ರೆ ಪರಮಾತ್ಮ ಜ್ಞಾನ, ಇದೇನೋ ತರ್ಕದಿಂದ ನಮ್ಗೆ ಅದೇನೋ ಬಂದ್ಬಿಟ್ಟಿರುತ್ತೆ. ಹೇಗಾದ್ರೂ ಮಾಡಿ ತರ್ಕದಿಂದ ತಿಳ್ಕೊಳ್ಳೋದು ಅಲ್ಲ. ಆ ಭಗವಂತನ ಅನುಗ್ರಹ ಪ್ರಸಾದ, ಶಾಸ್ತ್ರದ ಅನುಗ್ರಹ ಪ್ರಸಾದ ಅಂತಂದ್ರೆ ನಾವಿಲ್ಲಿ ತಯಾರಾಗಿರ್ಬೇಕು. ಮುಂದೆ ಬರುತ್ತೆ ಅನನ್ಯ ಪ್ರವೃತ್ತಿ ಗತ್ಯರ್ಥನ ಅಸ್ತಿ ಅಂತ. ಅದಕ್ಕೆ ಇವಾಗ ಹೇಳ್ತಾ ಇಲ್ಲ, ಹೇಳಿ ಬುದ್ಧಿಗೆ ಮುಂದುವರ್ಸಿ.
ಕಸ್ತಂ ಮದಾಮದಂ ದೇವಂ ಮದನ್ಯಃ ಜ್ಞಾತುಮರ್ಹತಿ ಅಂತ ಕಠೋಪನಿಷತ್ ವಾಕ್ಯ. ಅಂದ್ರೆ ಆ ಮದಾಮದನಾದ ದೇವನನ್ನು ನನ್ನ ಹೊರತು ಮತ್ತೊಬ್ಬನು ಯಾವನು ತಿಳಿದುಕೊಂಡಾನು. ಅಂತ ಯಮಧರ್ಮರಾಜ ಹೇಳ್ತಿರೋದು. ದೇವೈಃ ಅತ್ರಾಪಿ ವಿಚಿಕಿತ್ಸಿತಂ ಪುರಾ. ಇದು ಕೂಡ ಹೇಳ್ತೀರ ಈ ವಿಷಯ. ಅಂದ್ರೆ ನಚಿಕೇತ 3ನೇ ವರವಾಗಿ ಅದನ್ನ ಕೇಳ್ತಾನಲ್ಲ ಆ ಆತ್ಮತತ್ವವನ್ನ, ಆವಾಗ ಯಮಧರ್ಮರಾಜ ಹೇಳ್ತಾರೆ ದೇವತೆಗಳಿಗೂ ಕೂಡ ಇದು ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗಿತ್ತು, ಇದನ್ ಬಿಟ್ಟು ಇದ್ರಲ್ಲಿ ತುಂಬಾ ಸಂಶಯ. ಹೇಗೆ ಹೇಳ್ದ ಅವನು ಕಠೋಪನಿಷತ್ತಿನಲ್ಲಿ ದೇವತೆಗಳು ಕೂಡ ತಿಳ್ಕೊಳಕ್ ಕಷ್ಟ ಆಯ್ತು ಹಿಂದೆ ಅಂತ ಹೇಳಿದ್ನಲ್ಲ, ಏನ್ ಆಧಾರ ಅದಕ್ಕೆ? ಮೋಸ್ಟ್ಲಿ ಇಂದ್ರ ವಿರೋಚನ ಅಲ್ಲ ಕೇನೋಪನಿಷತ್ತು. ಕೇನೋ ಏನೋ ಅದೇ ಎಲ್ಲಾ ದೇವತೆಗಳು ನನ್ನಿಂದಾನೇ ಅವ್ರು ಒಂದು ಯುದ್ಧ ಗೆದ್ದಾಗ ನನ್ನಿಂದ ನಾವುಗಳೇ ಯುದ್ಧವನ್ನ ಗೆದ್ದಿದ್ದು ಅಂತ ಅನ್ಕೊಂತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಅದು ಆ ವಿಷಯ ತತ್ವನ ತಿಳಿಸ್ಬೇಕು ಅಂತ ಹೇಳಿ ಬಂದು ಮಾಡಿದ್ರು ಅನ್ನೋದು ಬಂದಿದೆಯಲ್ಲ, ಅದು ಒಂದಿದು ಅಂತ ಅವ್ರಿಗೆ ಕಷ್ಟ ಆಯ್ತು. ಇನ್ನ ನಿಮ್ಗೇನಕ್ಕೆ ಅಂತ ಬಂತಲ್ಲ ಆಗಿದ್ದರು ಅಂತ. ಮತ್ತೆ ಇನ್ನ ತಿರ್ಗ ಏಷ ತರ್ಕೇಣ ಮತಿರಾಪನಯೇನ ಇತ್ಯಾದಿ ಶ್ರುತಿಭ್ಯಃ. ಇದು ಕಠೋಪನಿಷದ್ದೇ. ಅಂದ್ರೆ ಈ ಮತಿಯು ತರ್ಕದಿಂದ ತಿಳಿದುಕೊಳ್ಳುವಂತದ್ದಲ್ಲ. ಅಂದ್ರೆ ಈ ವಿಷಯನ ಆತ್ಮತತ್ವನ, ಯಾಕೆಂದ್ರೆ ಅದು ವಿಷಯ ಅಲ್ಲ, ಅದು ಆತ್ಮತತ್ವ ಅನ್ನೋದು. ಅದಕ್ಕೆ ಅದನ್ನ ತರ್ಕ ಮಾಡಿ ನಾವು ಯೋಚನೆ ಮಾಡಕ್, ನಮ್ ಮುಂದೆ ಇರೋ ವಿಷಯನಾದ್ರೆ ನಾವು ತರ್ಕದಿಂದ ಅದನ್ನ ಅರ್ಥ ಮಾಡ್ಕೋಬಹುದು. ಇದು ವಿಷಯನೇ ಅಲ್ದೇ ಇರೋದ್ರಿಂದ ಇದಕ್ಕೆ ನಾವು ತರ್ಕ ಮಾಡಕ್ಕೆ ಆಗಲ್ಲ. ಆಕ್ಚುಲಿ ಅದರ ಸಹಾಯದಿಂದಾನೇ ತರ್ಕ ಮಾಡ್ತಿದೀವಿ ನಾವು. ಹಂಗೆ ಹಿಂದಕ್ ಹೋಗ್ಬೇಕೆ ಹೊರತು ಮುಂದಕ್ ಹೋಗಿ ಇದನ್ನ ನೋಡ್ಕೊಳಕ್ ಆಗೋದಿಲ್ಲ. ಈಗ ಅದೇ ನೋಡಿ ಹೇಗೆ ಅಂತ, ಅಮ್ಮ ಹೇಳುವಂಥದ್ದು ಅನನ್ಯ ಪ್ರೋಕ್ತೆ ಗತಿರಸ್ಥಾನ, ಅನ್ಯನಾಗದೆ. ನಾವು ಹಿಂದೆ ಅದಕ್ಕೋಸ್ಕರ ದೇವರ ಕಣಿಗಳು ಒಂದು ಉದಾಹರಣೆ ಕೊಡ್ತಾ ಇದ್ರು. ಇವಾಗ ಲಿಫ್ಟು, ನಿನ್ಗೆ ಆಟೋಮೇಟೆಡ್ ಲಿಫ್ಟು, ನಿನ್ನ ಏನಾದ್ರೂ ನಿನ್ನ ಮೇಲೆ ಆ 3rd ಫ್ಲೋರ್ ಏನಾದ್ರು ಹೋಗ್ಬೇಕು ಅಂದ್ರೆ 3rd ಫ್ಲೋರ್ವರೆಗೂ ಹೋಗ್ಬೇಕು. ಇನ್ನು ಅದಕ್ಕಿಂತ ಸ್ವಲ್ಪ ಕೆಳಗಿದ್ರೆ ಓಪನ್ ಆಗಲ್ಲ, ಅಥವಾ ಮೇಲೆ ಹೋಗ್ಬಿಡ್ತು ಅಂತ ಹೇಳಿ ಅವಾಗ ಓಪನ್ ಆಗಲ್ಲ. ಅದು ಲಿಫ್ಟ್ ಒಂದೇ ಸಮಕ್ಕೆ ಬರಬೇಕು, ಆವಾಗ ಟಣ್ಣಂತ ಓಪನ್ ಆಗುತ್ತೆ. ಹಾಗೇನೆ ಗುರುವು ಯಾವ ಒಂದು ಸ್ಥಿತಿಯಲ್ಲಿ, ಸ್ಥಿತಿ ಅಂತಂದ್ರೆ ನಮ್ಗಿನ್ನ ಬೇರೆ ನಾವು ಎಲ್ಲ ಪಾರಿಭಾಷಿಕ ಶಬ್ದಗಳು ಬಳಸ್ಬೇಕಷ್ಟೇನೆ, ಯಾವ ಒಂದು ಇದು ಯಾವ ಸ್ಥಾನದಲ್ಲಿ ಆ ಬೋಧನೆ ಮಾಡ್ತಾ ಇದ್ದಾನೋ. ಇವಾಗ ನಮಗೆ ಲೌಕಿಕ ವಿಷಯ ತಿಳಿಸುವ ಹಾಗೆ, ಲೌಕಿಕ ಪದಗಳು ತಿಳಿಸುವಂತ ವಿಷಯಗಳನ್ನ ತಿಳಿಸೋ ಹಾಗೆ ಇಲ್ಲಿ ತಿಳ್ಕೊಳಕ್ ಬರಲ್ಲ. ಉಪದೇಶಗಳನ್ನ ಆ ರೀತಿಯಾಗಿ ನಾವು ತಿಳ್ಕೊಳಕ್ ಬರಲ್ಲ. ಹಂಗ್ ಮಾಡಿರೋದಕ್ಕೆ ಇಷ್ಟೊಂದೆಲ್ಲ ಫಜಿತಿ ಆಗೋದು. ಇದೆಲ್ಲ ಉಪದೇಶ ವ್ಯರ್ಥ ಆಗುತ್ತೆ, ಶಿಷ್ಯ ಇದ್ರೆ ತಾನೆ, ಅದೆಲ್ಲ ಬರೋದು ಯಾಕೆ? ಈ ಕಾರಣಕ್ಕಾಗಿ. ಅಲ್ಲಿ ಇಲ್ಲ ಈ ಅಧ್ಯಾರೋಪವಾದ ಪ್ರಕ್ರಿಯೆ ಅನ್ನೋದು. ಅದು ನಮ್ಗೆ ಶಾಸ್ತ್ರದ ದೃಷ್ಟಿ. ಆ ಅಧ್ಯಾರೋಪವಾದ ಕ್ರಮವನ್ನ ಗುರು ಬಳಸ್ತಾ ಇದ್ದಾರೆ. ನಿನಗೆ ಆ ಒಂದು ವಿಚಾರದ ಒಂದು ಕೌಶಲ್ಯತೆ ಇದೆಯಲ್ಲ, ಕೌಶಲ್ಯತೆ ತಕ್ಷಣ ಏನು ಇಂಟೆಲೆಕ್ಟ್ ಅಂತ ಅಲ್ಲ. ಅದೇ ಹೇಳ್ತಲ್ಲ, ಸಮ್ಯಕ್ ಪ್ರಮಾಣೇಶು ಆಕೃತ ಶ್ರವಣಾತ್ ಅಂತ. ಸಮ್ಯಕ್ ಪ್ರಮಾಣವನ್ನ ಬಳಸ್ತಾ ಇದ್ದಾರೆ ಗುರುಗಳು. ಸಮ್ಯಕ್ ಪ್ರಮಾಣ, ಶ್ರುತಿಯ ಸಮ್ಯಕ್ ಪ್ರಮಾಣ ಬಳಸ್ತಾ ಇರ್ಬೇಕಾದ್ರೆ ಆ ಸಮ್ಯಕ್ ಪ್ರಮಾಣವನ್ನ ತಿಳಿದುಕೊಳ್ಳುವುದಕ್ಕೆ ಶ್ರಮಣನೇ ಆಗ್ಲಿಲ್ಲ ಅಂತಂದ್ರೆ, ನೀನು ಶ್ರಮ ಹಾಕ್ಬೇಕು ಅಂದ್ರೆ ಏನ್ ಬೇಕಾಗುತ್ತೆ ನಮ್ಗೆ? ಆ ಶ್ರಮ ಹಾಕ್ಬೇಕು ಅಂತಂದ್ರೆ, ಯಾಕೆಂದ್ರೆ ಈ ಗಹನವಾದಂತ ವಿಚಾರ ಇದು. ಇವಾಗಂತೂ ವಿಡಿಯೋಸ್ಗಳೆಲ್ಲ ನೋಡೋಕೋರೆ 50 ಸೆಕೆಂಡ್ 30 ಸೆಕೆಂಡ್ ವಿಡಿಯೋ ಅಲ್ಲಿ ನಮ್ಗೆಲ್ಲ ತಿಳ್ಕೊಂಡು ನೋಡ್ಬೇಕು ಅನ್ನಂಗೆ ಆತ್ಮಗಳ ತಿಳ್ಕೊಳಕ್ಕಲ್ಲ. ಅದು ವಿಚಾರದ ಒಂದು ಸೂಕ್ಷ್ಮತೆ ಬೇಕಾಗತ್ತೆ. ಆ ಯಾಕಂದ್ರೆ ಅಷ್ಟೊಂದು ಗಹನವಾಗಿರೋದಕ್ಕೆ ಯಾವ ರೀತಿಯಾಗಿ ಹೇಳ್ತಾ ಇದಾರೆ ಅವರು ಅನ್ನೋದು ಗೊತ್ತು ಮಾಡ್ಕೊಳ್ಬೇಕು ನೀನು. ಹಾಗಾಗಿ
ಆ ರೀತಿಯಾಗಿ ನಮ್ಗಿಲ್ಲ ಅಂತಂದ್ರೆ ಆ ಮತಿಯು ಈ ಮತಿ ಆ ತರ್ಕದಿಂದ ಹಿಡಿತೀನಿ ಅಂದ್ರೆ ಆಗೋದೇ ಇಲ್ಲ ಅದು. ಹಾಗಾಗಿ ವರಪ್ರಸಾದ ಲಭ್ಯ ಇಂತ ಶ್ರುತಿಯೂ ಹೇಳ್ತಾ ಇದೆ. ಅದು ವರಪ್ರಸಾದ ಅದು ಅದು ಅನುಗ್ರಹ ಅಂತಂದ್ರೆ ಬಾಗಿಲು ತೆಕ್ಕೊಣತ್ತಲ್ಲ, ಶಿಷ್ಯನ ಬಾಗಿಲು ತೆಕ್ಕೊಣತ್ತಲ್ಲ, ನಿನ್ಗಾಯ್ತು ಇನ್ನೇನು ಧನ್ಯ ನಾನಾದೆ ಭಿದ್ಯತೆ ಹೃದಯ ಗ್ರಂಥಿ, ಅದು ಅನುಗ್ರಹ ಅಂತಂದ್ರೆ ನಿಜವಾದ ಅನುಗ್ರಹ ಅದು ಪ್ರಾಪ್ತ ಆಗೋದು ಅಂತಂದ್ರೆ. ನೀನಿಲ್ಲೇನು ತಯಾರಿ ಮಾಡ್ಕೊಳ್ಳದೇ ಇಲ್ಲ ಭಗವಂತನೆಂದರೆ ಹೋದ್ರು ಭಗವಂತ ಸಾಕ್ಷಾತ್ತಾಗಿ ಎದುರಿಗೆ ನಿಂತಿದ್ರು ಕೂಡ ನಿನಗೇನು ಗೊತ್ತಾಗೋದಿಲ್ಲ. ಎಷ್ಟು ಜನಕ್ಕೆ ಗೊತ್ತಾಯ್ತು ಗೀತೆಯ ಬೋಧನೆ? ಯಾರಿಗೂ ಉಪಯೋಗ ಆಯ್ತು? ಅರ್ಜುನನಿಗಾಯ್ತು ಮತ್ತೆ ಸಂಜಯನಿಗಾಯ್ತು, ಯಾರಿಗೂ ಆಗೋದಿಲ್ಲ. ನಮ್ದು ಅದೇ ಪಾಠ ಕೊಡುತ್ತೆ ನಾವು ಆ ತಯಾರಿ ನಡೆಸಲಿಲ್ಲ ಅಂತಂದ್ರೆ ಹಾಗೆ ಅಂತ. ಈಗ ನೋಡಿ, ಅದೇ ನಮಗೆ ನಮ್ಮ ತರ್ಕ ಅಂತಂದ್ರೆ ಏನ್ ನೋಡ್ದಪ್ಪ ಅಂತಂದ್ರೆ ಮನೆ ನೋಡ್ದೆ ಅಂತೀವಿ, ಮನೇಲಿ ಏನ್ ನೋಡ್ದಪ್ಪ ಕಂಬ ನೋಡ್ದೆ ಅಂತೀವಿ. ಆದ್ರೆ ಅದಷ್ಟೇನೆ ನಾವ್ ಹೇಳೋದು. ಆದ್ರೆ ನಿನ್ ಕಂಬವನ್ನ ಯಾವ ಬೆಳಕಿನ ಆಧಾರದಲ್ಲಿ ನೋಡ್ತಾ ಇದೀಯಪ್ಪ ನೀನು? ನೀನು ಪ್ರತ್ಯಯವ ಆಧಾರ ಇಲ್ಲ ಅಂದ್ರೆ ಕಂಬ ನೋಡಕ್ ಸಾಧ್ಯನಾ? ಅದಕ್ಕೆ ನೀ ವಿಷಯಗಳ ಪ್ರತ್ಯಯ ಅನ್ನೋದು ಹೇಳ್ತಾ ಇರುತ್ತೆ ನಮ್ಗೆ. ಪ್ರತಿಬೋಧ ವೇದಿತಮ್ಮತ, ಅದೇ ಕೇನೋಪನಿಷತ್ತಲ್ಲ, ಅದಕ್ಕೆ ಕೇನ ಅಂತಂದ್ರೆ ಯಾರಿಂದ ತಿಳಿದು ಬರ್ತಾ ಇದೆ ಇದು ಅಂತ. ಕಂಬ ತಿಳಿದು ಬರ್ತಾ ಇದೆ ಸರಿ, ಕೇನ ಯಾರಿಂದ ತಿಳಿದು ಬರ್ತಾ ಇದೆ ಕಂಬ ಅನ್ನೋದು? ಯಾರಿಂದ ತಿಳಿದು ಬರ್ತಾ ಇದೆ ಕಂಬ ಅನ್ನೋದು? ಯಾವ ಅರಿವಿನಿಂದ ತಿಳಿದು ಬರ್ತಾ ಇದೆ ನಿನ್ ಕಂಬ ಅನ್ನೋದು? ಅದಕ್ಕೆ ಗುರುಗಳು ಬರೆದಲ್ವಾ, ಬೆಳಕಿನೊಳಿರುತಿಹ ವಸ್ತುಗಳನ್ನೇ ನಾ ಕಂಡೆ, ಬೆಳಕನ್ನೇ ನಾ ಕಾಣೆ, ನಿನ್ನೊಳು ತೋರುವ ವಿಶ್ವವನೇ ನಾ ಕಂಡೆ, ನಿನ್ನನ್ನೇ ನಾ ಕಾಣೆ ಅಂತ. ನೋಡಿ ಎಷ್ಟು ಹತ್ರ ಇದೆ ಇದು ಉಪದೇಶ, ಎಷ್ಟು ಹತ್ರ ಇದೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಏನಲ್ಲ, ಎಷ್ಟು ಹತ್ರ ಇದೆ ಇದು ಅಂತ. ವಸ್ತುವಿನ ಕಡೆ ಆ ವಸ್ತುವಿನ ಜ್ಞಾನದ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಆ ವಸ್ತುವಿನ ಜ್ಞಾನ ಯಾರ ಆಧಾರದಲ್ಲಾಯ್ತು? ಯಾರಿಂದ ಆಯ್ತು ಅದು ವಸ್ತುವಿನ ಜ್ಞಾನ? ಪ್ರತಿಯೊಂದು ಪ್ರತ್ಯಯವೂ ಹೇಳಬೇಕಾದ್ರೆ ಆ ಪ್ರತ್ಯಯದ ಪ್ರತ್ಯೇಗಾತ್ಮ ಯಾರು ಅದನ್ನ ಗುರುತಿಸ್ಕೊಳ್ಳೋದು. ಇದು ಈ ಒಂದು ಕಲುಷಿತವಾದಂತ ತಾರ್ಕಿಕ ಬುದ್ಧಿ ಇದ್ರೆ ಆಗತ್ತಾ ಅದು ಅಂತ. ಈ ತರದ ಪ್ರಶ್ನೆಗಳೇ ಬರುತ್ತೆ ಹೊರತು ಇನ್ಯಾವ ಪ್ರಶ್ನೆನೂ ಬರೋದಿಲ್ಲ ಅದು ಅಂತ. ಮುಂದುವರಿಸಿ. ತದ್ ಏಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ಇತ್ಯಾದಿ ವಿರುದ್ಧ ಧರ್ಮ ಸಮವಾಯತ್ವ ಪ್ರಕಾಶಕ ಮಂತ್ರವರ್ಣೇಭ್ಯ ಚ. ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ತರ್ಕದಿಂದಾನೇ ನೋಡಕ್ ಹೋದ್ರೆ ಈ ತರ ಕೆಲವು ಶ್ರುತಿ ವಾಕ್ಯಗಳು ನಮ್ಗೆ ಅದು ವಿರುದ್ಧವಾಗಿದೆ ಅಂತ ಅನ್ಸುತ್ತೆ. ತದ್ ಏಜತಿ ಅಂದ್ರೆ ಚಲಿಸ್ತಾ ಇದೆ, ಅದು ನಡೀತಾ ಇದೆ ಅಂತ. ತದ್ ನೈಜತಿ ನೈಜತಿ ಅಂದ್ರೆ ಚಲಿಸ್ತಾ ಇಲ್ಲ, ಅದು ದೂರದಲ್ಲಿದೆ. ತದ್ವಂತಿಕೆ ಅದು ಹತ್ತರದಲ್ಲಿದೆ. ಇದು ಈಶಾವಾಸ್ಯ ಉಪನಿಷತ್ತಿನ ಮಂತ್ರ. ಆದ್ರೆ ಇದನ್ನ ನಾವು ತರ್ಕದಿಂದ ಯೋಚನೆ ಮಾಡಕ್ ಹೋದ್ರೆ ಇದು ನಮ್ಗೆ ಅರ್ಥನೇ ಆಗಲ್ಲ ಏನಕ್ಕೆ ಅಂತ. ಎಲ್ಲ ವಿರುದ್ಧವಾಗಿದೆಯಲ್ಲ ಅಂತ ಅನ್ಸ್ತಾ ಇರುತ್ತೆ, ಒಂದಕ್ಕೊಂದು ವಿರುದ್ಧವಾಗಿದೆ. ಆಮೇಲೆ ಸಂಬಂಧ ಉಳ್ಳದೆಂದು ತಿಳಿಸುವ ಮಂತ್ರವರ್ಣಗಳಿಂದಲೂ ಇದು ಸಿದ್ಧವಾಗುತ್ತದೆ.
ವಿರುದ್ಧ ಧರ್ಮಗಳ ಸಂಬಂಧ ಇದೆ ಇದಕ್ಕೆ ಅಂತ ತಿಳಿಸುತ್ತೆ ಅನ್ನೋದು ಆಗ್ಬಿಡತ್ತೆ. ಅದ್ರಿಂದ ಆದ್ರೆ ಏನ್ ಅರ್ಥ ಅದಕ್ಕೆ ತದ್ದೂರ ತದ್ವಂತಿಕೆ ಅಂತ? ಅಂದ್ರೆ ಯಾರಿಗೆ ಲೌಕಿಕ ಬುದ್ಧಿ ಜಾಸ್ತಿ ಇರುತ್ತೋ ಅವರಿಗೆ ಅದು ತುಂಬಾ ದೂರ ಅಂತ ಅನ್ಸುತ್ತೆ. ಅದು ಸಿಗೋದಕ್ಕೆ ಕಷ್ಟ ಆಗತ್ತೆ. ಅದು ದೂರ ಅಂದ್ರೆ ತದ್ವಂತಿಕೆ ಅಂದ್ರೆ ಸಹಸ್ರ ಜನ್ಮಗಳಾದ್ರೂ ಸಿಗಲ್ಲ ಅವ್ರಿಗೆ ಅಂತ. ಸಹಸ್ರ ಜನ್ಮಗಳಾದ್ರೂ ಕೂಡ ಸಿಗಲ್ಲ ಅಂತ ಅವ್ರಿಗೆ. ಸಿಗೋದಿಲ್ಲ. ಈ ಗುರುಗಳಿಂದ ಶಾಸ್ತ್ರೋಕ್ತವಾಗಿ ಯಾರು ಅರ್ಥ ಮಾಡ್ಕೊಂಡು ಅವರ ಸಾಧನಗಳನ್ನೆಲ್ಲ ಮಾಡ್ತಿದಾರೋ ಅವರಿಗೆ ಅದು ಹತ್ರ ಇದೆ ಅಂತ ಅನ್ಸ್ತಾ ಇರುತ್ತೆ. ಅದು ಇದಕ್ಕಿಂತ ವಾಕ್ಯಕ್ಕೆ ಅರ್ಥ ನಿರ್ಣಯ ಮಾಡಬೇಕು. ಪದ ವಾಕ್ಯ ನಿರ್ಣಯ ಮಾಡೋದಿನ ಗೊತ್ತಾಗತ್ತೇನೋ ಇದು. ಈ ಪದಕ್ಕೆ ಅರ್ಥ ಇದಕ್ಕೆ ಇದೊಂದುತ್ತೆ. ಆದ್ರಿಂದ ಇದು ಉಪನಿಷತ್ ಹೇಳ್ತಾ ಇರುವಂತದ್ದು ಏನಿದೆಯಲ್ಲ ಇದು ಅರ್ಥವಾದ ಅನ್ಬಿಡೋದು. ಅದು ನೋಡಿ ಅದೊಂದು ಇದು ಅವ್ರಿಗೆ ಪಂಡಿತರುಗಳಿಗೆ ಯಾವುದು ಅವ್ರಿಗೆ ಸಮ್ಮತ ಆಗದೆ ಇರೋದು ಅರ್ಥವಾದ ಅನ್ಬಿಡೋದು. ಯಾಕಂದ್ರೆ ಶ್ರುತಿನ ಅವ್ರು ಒಪ್ಪದೇ ಇರಲ್ಲ. ಅದು ಶ್ರುತಿನ ಒಪ್ತಾರ ಅವರು. ಶ್ರುತಿ ವಾಕ್ಯಗಳು ಇಲ್ಲ ಅಂತ ಹೇಳಲ್ಲ, ಅದನ್ನ ಅರ್ಥವಾದ ಅನ್ಬಿಡೋದು. ಇದು ಯಾರಿಗೆ ಸಮ ಆಗುತ್ತೆ ಹೇಳಿ? ಸಾಬ್ರುಗಳಿಗೆ ಕ್ರಿಸ್ತಾನ್ದವ್ರಿಗೆ ಸಮ ಆಗ್ಬಿಡುತ್ತೆ ಇದು. ಹಾಗೆ ಅವ್ರು ಹೇಳೋದು ಹೆಂಗೆ? ಅಲ್ಲಿ ಹೇಳಿ ಅದಕ್ಕೋಸ್ಕರ ನಂಬೇಕು ನೀವು, ಅದಕ್ಕೆ ವಿರೋಧ ಮಾಡಬಾರ್ದು ಅಂತ. ಹಂಗೆಲ್ಲ ಆಗುತ್ತೇನ್ರಿ ಮುಂದೆ? ಅದಕ್ಕೆ ಒಂದು ಶ್ರುತಿ ವಾಕ್ಯ ಅಂದ್ರೆ ಗೀತೆಯ ವಾಕ್ಯವನ್ನು ಉದಾಹರಿಸಿ ಹೇಳ್ತಾ ಇದ್ದಾರೆ. ಗೀತೆಯಲ್ಲೂ ಕೂಡ ಮತ್ ಸ್ಥಾನಿ ಸರ್ವಭೂತಾನಿ ಅಂತ ಇದೆ. ಅಂದ್ರೆ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ ಸ್ಥಾನಿ ಸರ್ವಭೂತಾನಿ ನಾಚಹಂ ತೇಷು ಅವಸ್ಥಿತಃ. ಇದು ಕೂಡ ತುಂಬಾ ಕಾಂಟ್ರಡಿಕ್ಟರಿ ವಾಕ್ಯ ಅಂತ ಅನ್ಸುತ್ತೆ. ಅಂದ್ರೆ ಈ ಜಗತ್ತೆಲ್ಲವೂ ನನ್ನ ಅವ್ಯಕ್ತ ರೂಪದಲ್ಲಿದೆ, ಅದ್ ಸರಿ. ಅದಾದ್ಮೇಲೆ ನನ್ನನ್ನು ಎಲ್ಲಾ ಜೀವಿಗಳು ಮತ್ ಸ್ಥಾನಿ ನನ್ನನ್ನ ಅವಲಂಬಿಸ್ಕೊಂಡು ಈ ಜಗತ್ತೆಲ್ಲ ನಡೀತಾ ಇದೆ. ಆದ್ರೆ ನಾನ್ ಅದ್ರಲ್ಲಿಲ್ಲ. ಅಹಂ ತ್ವೇಷು ನ ಅವಸ್ಥಿತಃ. ಅವರುಗಳಲ್ಲೇ ನಾನ್ ಅದ್ರಲ್ಲಿಲ್ಲ ಅಂದ್ರೆ ಇದು ಕೂಡ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಈ ತರ ವಾಕ್ಯಗಳನ್ನ. ಅಂದ್ರೆ ಇದೆಲ್ಲ ಎಕ್ಸಾಂಪಲ್ ಕೊಡ್ತಾರೆ. ತಾರ್ಕಿಕ ಬುದ್ಧಿ ಗೊತ್ತಾಗಲ್ಲ ಇವೆಲ್ಲ ಅಂತ. ಭಗವಂತನ ಶ್ರುತಿ ವಾಕ್ಯಗಳು ಕೊಟ್ಟರು. ಗೀತೆಯ ವಾಕ್ಯಗಳಲ್ಲೂ ಕೂಡ ಈ ರೀತಿಯಾಗಿ ಈ ತಾರ್ಕಿಕ ಬುದ್ಧಿ ಇಟ್ಕೊಂಡ್ರೆ ಗೊತ್ತಾಗೋದಿಲ್ಲ ಯಾವ ತರ್ಕ ಉಪಯೋಗಿಸ್ಬೇಕು ಇಲ್ಲಿ ಅಂತ. ಉಪಯೋಗಿಸೋಗಿದ್ರೆ ತರ್ಕವನ್ನು ಉಪಯೋಗಿಸೋದಾದ್ರೆ ಅನುಭವಾದ ತರ್ಕನ ಉಪಯೋಗಿಸ್ಬೇಕು ಅಂತ. ಈ ಹೇಗಾಗುತ್ತೆ ಇಲ್ಲಿ ಅಂತ ಹೆಂಗ್ ಗೊತ್ತು ಮಾಡ್ಕೋಬೇಕು ಈ ಭಗವಂತನ ವಾಕ್ಯನ ಅಂತ? ಹೇಗಿದೆ ಅರ್ಥ ಅದ ಹೇಳ್ಬೇಕು ಸ್ವಲ್ಪ. ನಚಮಸ್ತಾನಿ ಭೂತಾನಿ ಪಶ್ಚಿಮ ಯೋಗಮೇಶ್ವರನ್ ಅಂತ ಹೇಳ್ದ ಅವನು. ನಯಾ ತತಬಿದಂ ಸರ್ವಂ ಅಂತಾನು ಹೇಳ್ದ. ಹೇಗಿದು? ಅವ್ಯಕ್ತವಾಗಿ ಇದ್ದೀನಿ ನಾನು, ಇದ್ರಲ್ಲಿ ವ್ಯಕ್ತನೂ ಆಗ್ತಾ ಇದ್ದೀನಿ, ಅವ್ಯಕ್ತವಾಗೂ ಇದ್ದೀನಿ, ಇದನ್ನು ಮೀರಿ ಇದ್ದೀನಿ. ಆದ್ರೆ ನಾನ್ ಅದ್ರಲ್ಲಿ ಇರೋದಿಲ್ಲ. ನನ್ನೊಳಗಡೆ ಭಗವಂತನೊಳಗಡೆ ಎಲ್ಲ ಇದೆ. ಪ್ರಪಂಚ ಎಲ್ಲ ಭಗವಂತನಲ್ಲೇ ತೋರ್ತಾ ಇದೆ ಅಂತ. ಆ ಉಪದೇಶದ ಕ್ರಮ ಇಲ್ಲಿ ಭಗವಂತ ಮಾಡಿರೋದು ಹೇಗೆ ಅಂತ. ಪ್ರಪಂಚವಾಗಿ ತೋರ್ತಾ ಇದೆ, ಪರಮಾತ್ಮನಲ್ಲೇ ಪ್ರಪಂಚ ತೋರ್ತಾ ಇದೆ. ತೋರೋದು ಪರಮಾತ್ಮನ್ ಬಿಟ್ಟು ಬೇರೆ ಅಲ್ಲ, ಅದು ಪರಮಾರ್ಥವೇ ಅಂತ. ಬ್ರಹ್ಮವೇ ಪ್ರಪಂಚವಾಗಿ ತೋರ್ತಾ ಇದೆ. ನಮ್ಗೆ ಗೊತ್ತಿಲ್ಲ, ನಾವು ಪ್ರಪಂಚ ಅನ್ಕೊಂಡಿದೀವಿ. ಪರಮಾರ್ಥ ಸ್ವರೂಪನೇ ಅದು. ಅದ್ರದ್ದು ಕಾರಣ ಅದೇ ಪರಮಾತ್ಮನೇ. ಕಾರ್ಯದಲ್ಲಿ ನಮ್ಗೆ ಕಣ್ಣಿದೆ, ನಮ್ಗೆ ದೃಷ್ಟಿ ಎಲ್ಲ ಕಾರ್ಯದಲ್ಲಿ ಇದೆ, ಪ್ರಪಂಚದ ಮೇಲಿದೆ ನಮ್ಗೆ. ಅಂದ್ರೆ ಅಲ್ಲ, ಇದು ದಯವಿಟ್ಟು ಕೇಳಿಸ್ಕೊಂಡಿಲ್ಲ ಅಂತಲ್ಲ, ಕೇಳಿಸ್ಕೊಂಡಿದ್ದೀರಾ. ಇವಾಗ ಹೇಳ್ಬೇಕಾದ್ರೆ ನಾನು ಹೇಳೋದು ಗುರುಗಳು ಗೋಪಿನಾಥ್ ಗುರುಗಳು ಮಾಡಿದಾರಲ್ಲ, ಅದು ಕರೆಕ್ಟಾಗಿ ಕೇಳಿಸ್ಕೊಳ್ಳೋದನ್ನ ತುಂಬಾ ಬಿಡಿಸಿ ಹೇಳಿದಾರಲ್ಲಿ. ಈಗ ನಮಗೆ ಪ್ರಪಂಚ ಅಂತ ನೋಡ್ಬೇಕಾದ್ರೆ ನಾವೆಲ್ಲಾನು ನಮ್ಗೆ ಆ ಬುದ್ಧಿ ಇರುತ್ತಲ್ಲ,
ನಾನಿದ್ದೀನಿ, ಪ್ರಪಂಚ ಇದೀನಿ, ಎಲ್ಲಾದ್ರೂ ನನಗೂ ಅನೇಕಗಳ ವಸ್ತುಗಳಿದೆ, ನಾನು ಹೋಗ್ಬೇಕು ಮಾಡ್ಬೇಕು ಅನ್ನೋ ಬುದ್ಧಿ ನಮ್ದು ಅಲ್ವಾ. ಅದನ್ನ ಭಗವಂತ ಹೇಳ್ಬೇಕಾದ್ರೆ ಇವೆಲ್ಲವೂ ಕೂಡ ನನ್ನಲ್ಲಿದೆ, ನಾನು ಅವರಲ್ಲಿಲ್ಲ ಅಂತ ಹೇಳುವಂಥದ್ದು. ಇವೆಲ್ಲವೂ ಕೂಡ ನನ್ನಲ್ಲಿದೆ ಅಂತ ಹೇಳಿದಾಗ ಆ ಬುದ್ಧಿ ಮೊದಲು ಬಿಡಬೇಕು. ಅಂದ್ರೆ ಜನ್ಮಾದ್ಯಶ್ಚೇತಃ ಅನ್ನುವ ಸೂತ್ರದಂತೆ ಈಗ ಅದೇ ಹೇಳ್ತಲ್ಲ, ಅನೇಕ ಭಕ್ತರು ನಮ್ಗೆ ಈ ಬುದ್ಧಿ ಇದೆಯಲ್ಲ, ವಿಚಾರ ಮಾಡಿ ನೋಡಿದವಾಗ ಇದಕ್ಕೆ ಸರ್ವೇಶ್ವರನು ಸರ್ವಶಕ್ತನೂ ಆಗಿರ್ಬೇಕು ಸೃಷ್ಟಿ ಮಾಡೋದಕ್ಕೆ ಅನ್ನೋದು ಮೊದಲು ಒಪ್ಕೋಬೇಕು ಅಂತ. ಆ ಸರ್ವೇಶ್ವರನು ಸರ್ವಶಕ್ತನು ಅನ್ನೋದು ಏನಿದೇನಲ್ಲ ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಮಯಾ ತದಮಿದಂ ಸರ್ವಂ ಅಂತ, ಇದರಲ್ಲೆಲ್ಲ ನಾನು ವ್ಯಾಪಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಆಯ್ತಾ? ಅಂದ್ರೆ ಏನಾಗ್ಬೇಕು, ನಮ್ಗೆ ಆ ಒಂದು ನಾಸ್ತಿಕತೆ ಬಿಟ್ಟು ಆಸ್ತಿಕತೆ ಬರಬೇಕು, ಭಗವದ್ ಭಾವ ಬರ್ಬೇಕಿಲ್ಲಿ. ಭಾವ ಅಂದ್ರೆ ಒಂದು ಭಾವನೆ, ಮೊದಲಿಗೆ ಭಾವನೆ, ಮತ್ತೆ ಈ ಒಂದು ಪ್ರಮಾತೃತ್ವವನ್ನ ಸಡಿಲಪಡಿಸುವಂಥದ್ದು ಇದು ಬಂದಾಗ ಒಂದು ಅಧ್ಯಾರೋಪ ಮಾಡ್ಕೊಳಕ್ ಬರ್ಬೇಕು ನಮ್ಗಿಲ್ಲಿ. ಯಾಕಂದ್ರೆ ಅಧ್ಯಾರೋಪ ಆಗ್ಲಿಲ್ಲ ಅಂದ್ರೆ ಅಪವಾದ ಆಗೋದಿಲ್ಲ ಇಲ್ಲಿ. ಮಯಾ ತತಮಿದಂ ಸರ್ವಂ ಅನ್ನುವಂಥದ್ದು ಅಧ್ಯಾರೋಪ, ನಾನು ಎಲ್ಲದರೊಳಗೂ ಇದ್ದೇನೆ ಅನ್ನುವಂಥದ್ದು. ಆದ್ರೆ ವಿಚಾರ ಮಾಡಿ ನೋಡ್ದವಾಗ ನಾನು ಎಲ್ಲದರೊಳಗೂ ಇದ್ದೇನೆ ಅಂತಂದ್ರೆ ಏನ್ ಅರ್ಥ ಆಗುತ್ತೆ ಹೇಳಿ ಅಲ್ಲಿ? ನಾನು ಎಲ್ಲದರೊಳಗೂ ಇದ್ದೇನೆ ಅಂದ್ರೆ ಏನ್ ಅರ್ಥ ಆಗುತ್ತೆ ಅದು? ನಾನು ಎಲ್ಲದರೊಳಗೂ ಇದ್ದೇನೆ ಅಂತಂದ್ರೆ ಏನ್ ಅರ್ಥ ಇವಾಗ? ಹಾಗಾದ್ರೆ ಎಲ್ಲವೂ ನಾನೇ ಅಂತಾನ? ಹಾ, ಅದೇ ಹೇಳ್ಬೇಕಾದ್ರೆ ಹಂಗೆ ಹೇಳ್ದ ಭಗವಂತ. ಇವಾಗ ಎಲ್ಲದ್ರಲ್ಲೂ ನಾನು ಇದ್ದೇನೆ ಅಂತಂದ್ರೆ ಎಲ್ಲಾನು ಇದೆ, ನಾನು ಇದೆ ಅಂತ ಆಗ್ಬಿಡುತ್ತೆ ಅವಾಗ. ಹೌದು. ಅದಕ್ಕೆ ಜಗದ ಅವ್ಯಕ್ತ ಮೂರ್ತಿನ ಓ ಎಷ್ಟು ಚೆನ್ನಾಗಿದೆ ನೋಡಿ. ಈ ಗುರುಗಳು ದೇವರ ಕುತ್ಕೊಂಡಿದ್ದು ಬಹಳ ಚೆನ್ನಾಗಿದೆ. ಇದು ಅವ್ಯಕ್ತ ಮೂರ್ತಿನೇ ಕೂತಾಗ ಗೊತ್ತು ಮಾಡ್ಕೋಬೇಕು ನಾವೀಗ. ಆ ಜಗದ ಅವ್ಯಕ್ತ ಮೂರ್ತಿನ ಅಂತ ಭಗವಂತ ಹೇಳಿದ್ನಲ್ಲ, ಆ ಅವ್ಯಕ್ತ ಮೂರ್ತಿನ ಇಟ್ಕೊಬೇಕು ನಾವಲ್ಲಿ ಅಂತ, ಗೊತ್ತು ಮಾಡ್ಕೊಬೇಕು ಎಲ್ಲಿ ಅಂತ. ವ್ಯಕ್ತ ಮೂರ್ತಿ ಆಗಿದ್ರೆ ವ್ಯಾಪ್ಸ ಸಾಧ್ಯನೇ ಆಗ್ತಾರಿಲ್ಲ ವ್ಯಕ್ತ ಮೂರ್ತಿ. ಈಗ ಹೇಳ್ತಾರಲ್ಲ ವಿಷ್ಣು ಏನೋ 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 ವಿಷ್ಣು ಜೀವಾತ್ಮ ಏನದು ಅವ್ರದ್ದು ದ್ವೈತಿಗಳದು ವಾಯು ಅದೇನೋ ಇದೆ, ಅದು ಬಾಯಿಗೆ ಬಂದ ಮುಖ್ಯ ಪ್ರಾಣನ ಪ್ರಾಣ ಜೀವಾತ್ಮ ವಿಷ್ಣು ಪರಮ ಏನೋ ಹೇಳ್ತಾರ. ಅದು ಹಂಗೆ ಸಗುಣ ಆಕಾರ ಕೊಟ್ಟಿರೋದು ಯಾರಿಗೆ ಅಂತ ಅದೇ ಭಗವಂತನಿಗೆ ಕೊಟ್ಟಿರುವಂತದ್ದು. ಅವನ್ ಹಿಡ್ಕೊಂಡು ನೀವು ಅವನು ವ್ಯಾಪಿಸಿದಾನೆ ಇಲ್ಲ ಅಂತ ಸಾಧ್ಯ ಏನ್ರಿ? ಅವ್ನು ವಿಷ್ಣು 4 ಇಟ್ಕೊಂಡು ವಿಷ್ಣು ಎಲ್ಲಾ ಕಡೆ ಹೆಂಗೆ ವ್ಯಾಪ್ಸಕ್ ಸಾಧ್ಯ? ಅವನು ಜಗದ ಅವ್ಯಕ್ತ ಮೂರ್ತಿನ ಅಂತ ಇಲ್ಲೆಲ್ಲ ಬೇಕಾದಷ್ಟು ತರ್ಕಗಳು ಬಳಸಿದ್ರು. ಅವನೇ ವ್ಯಕ್ತ ರೂಪ ಆಗಿರ್ತಾನೆ, ಅವ್ಯಕ್ತ ರೂಪ ಆಗಿರ್ತಾನೆ ಅಂತ. ವ್ಯಕ್ತವೇ ಮುಖ್ಯ, ಏನೇನೋ ಬಳಸಕ್ಕಾಗಲ್ಲ ಅಲ್ಲಿ. ಅದಕ್ಕೆ ನಚಮತ್ಸ್ಥಾನಿ ಭೂತಾನಿ ನೋಡಪ್ಪ ನನ್ನ ಐಶ್ವರ್ಯ ಮಹದೇಶ್ವರ್ಯವನ್ನ ನಾನು ಎಲ್ಲೂ ವ್ಯಾಪ್ಸಿ ಅನ್ನೋದು ಇಲ್ವೇ ಇಲ್ಲ ರೀ ನನ್ನಲ್ಲಿ. ಮಣ್ಣು ಮಡಿಕೆಯಲ್ಲಿ ವ್ಯಾಪಿಸಿದೀನಿ, ಕುಡಿಕೆಯಲ್ಲಿ ವ್ಯಾಪಿಸಿದೀನಿ, ಸ್ಪೂನಲ್ಲಿ ವ್ಯಾಪಿಸಿದೀನಿ. ಆಗುತ್ತೆ ಏನಾದ್ರು ಇದೆಯಾ? ಅರ್ಥ ಇದೆಯಾ ಅದಕ್ಕೆ? ಆದ್ರೂ ನಾನು ಎಲ್ಲಿದ್ದೀನಿ? ಅದು ಬೇರೆ ಏನಾದ್ರೂ ಇದ್ದು ನಾವು ವ್ಯಾಪಿಸ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಯಾವ್ದ್ರಲ್ಲಿ ವ್ಯಾಪಿಸಿದ್ದೀನಿ ನಾನು? ಕನಸಿನಲ್ಲಿ ತೋರುವ ಅಷ್ಟು ವಸ್ತುಗಳನ್ನ ಯಾರು ವ್ಯಾಪಿಸಿದ್ದಾರೆ? ನನ್ನ ಅರಿವೇ ವ್ಯಾಪಿಸಿರುವಂತ, ನನ್ನ ಚೈತನ್ಯವೇ ವ್ಯಾಪಿಸಿರುವಂಥದ್ದು. ಆ ಕನಸನ್ನ ಕಳೆದು ಕನಸಿನ ದೃಶ್ಯಗಳು ಬೇರೆ, ಕನಸಿನ ಚೈತನ್ಯ ಆಧಾರವು ಬೇರೆ ಮಾಡಕ್ ಬರುತ್ತೇನ್ರಿ ನಮ್ಗೆ? ಇಲ್ವೇ ಇಲ್ಲ. ಚೇತನ ಮಾತ್ರ ಇರುವಂಥದ್ದು. ಇಷ್ಟ ಒಂಥರ ಗಹನವಾದಂತ ವಿಚಾರಗಳನ್ನ ಯೋಚನೆ ಮಾಡಿದಾರ. ಲೌಕಿಕ ವಿಚಾರ ಹೆಚ್ಚಿಗೆ ಮಾಡ್ಕೊಂಡು ವ್ಯರ್ಥ ಮಾಡ್ಕೊಳ್ಳಿ, ಏಕ ವಿಚಾರ ಮಾಡಬಾರ್ದು ಅಂತಲ್ಲ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ದಾರ ಅನವಶ್ಯಕವಾಗಿ ಬೇಕಾದಷ್ಟು ಮಾಡ್ಕೊಂಡು ವ್ಯರ್ಥ ಮಾಡ್ಕೊಳ್ತಾ ಇದೀವಲ್ರಿ ನಾವು. ಇಲ್ಲೇ ಇರುವಂತಹ ಆ ಅನುಭವ ಸ್ವರೂಪನ ಬಿಟ್ಟು ಏನೇನೋ ಯೋಚನೆ ಮಾಡ್ತಾ ಇದೀವಲ್ಲ. ಆ ರೀತಿಯಾಗಿ ನಾವು ತಿಳ್ಕೋಬೇಕು.
ಅಂದ್ರೆ ನೆಕ್ಸ್ಟ್ ನೋಡಿ ಅಂದ್ರೆ ನೀವು ಹೇಳೋದ್ರಿಂದ ಅರ್ಥ ಮಾಡ್ಕೊಂತೀರಾ ಅಂತ ಹೇಳಿದ್ದು. ಅಫ್ಕೋರ್ಸ್ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಎಲ್ಲ ಒಳಗಡೆ ಗೊತ್ತಿದ್ರು ಕೂಡ ಇಲ್ಲಿ ಹೇಳ್ಬೇಕು ಅಂತ ಅನ್ಸಿದಿರಲ್ಲ ಎಷ್ಟೊಂದು. ಒಟ್ನಲ್ಲಿ ನಮ್ಗೆ ಗೊತ್ತಾದ್ರೆ ಸಾಕು ಅಷ್ಟೇನೆ. ಗುರುಗಳು ಅಷ್ಟೊಂದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿರ್ತಾರಲ್ಲ, ಆ ವಿಷಯ ಗೊತ್ತಾದ್ರೆ ಸಾಕು. ಯಾವ ನೆಲೆನಲ್ಲಿದೆ ಭಗವಂತನ ಬೋಧನೆ ಅನ್ನೋದು, ಯಾವ ನೆಲೆನಲ್ಲಿದೆ, ಹೇಗೆ ಹೇಳ್ತಾ ಇದ್ದೇನೆ ಅಂತ. ಇದು ಈ ರೀತಿ ಅಂತ ತರ್ಕದಿಂದ ತಿಳ್ಕೊಳಕ್ ಸಾಧ್ಯ ಆಗಾಗಿದ್ರೆ ಅದು ಉಪದೇಶ ಅನ್ನೋದು ಇರ್ತಾನೆ ಇರ್ಲಿಲ್ಲ ಅಂತ ಹೇಳ್ತಾ ಇರೋದು. ಆಯ್ತು, ಮುಂದುವರ್ಸಿದ್ದೀವಿ. ತಸ್ಮಾತ್ ಪರಬ್ರಹ್ಮ ವ್ಯತಿರೇಕೇಣ ಸಂಸಾರಿ ನಾಮ ನ ಅನ್ಯದ್ ವಸ್ತು ಅಂತರಮಸ್ತಿ. ಆದ್ದರಿಂದ ಈ ಪರಬ್ರಹ್ಮಕ್ಕೆ ಬೇರೆಯಾಗಿ, ಪರಬ್ರಹ್ಮಕ್ಕಿಂತ ವ್ಯತಿರೇಕವಾಗಿ ಅನ್ಯತ್ ನಾಮ ಸಂಸಾರಿ, ಇನ್ನೊಬ್ಬ ಸಂಸಾರಿ ಅನ್ನೋ ಒಂದು ವಸ್ತು ಇದೆ ಅನ್ನೋದೇ ಸರಿ ಇಲ್ಲ, ಇನ್ನೊಂದು ವಸ್ತು ಇಲ್ವೇ ಇಲ್ಲ ಅಂತ ಹೇಳಿ ಅದಕ್ಕೆ ಮತ್ತೆ ಕೆಲವು ವಾಕ್ಯಗಳನ್ನ ಉದಾಹರಿಸ್ತಿದ್ದಾರೆ. ತಸ್ಮಾತ್ ಸುಷ್ಟು ಉಚ್ಯತೆ ಅಂದ್ರೆ ಇನ್ನೊಂದ್ಸತಿ ಅಂದ್ರೆ ಚೆನ್ನಾಗಿ ಕರೆಕ್ಟ್ ಇನ್ನೊಂದ್ಸತಿ ಹೇಳ್ತಾ ಇದ್ದಾರೆ ಅಂತ ಅಷ್ಟೆ. ಬ್ರಹ್ಮವಾ ಇದಮಗ್ರೇ ಆಸೀತ್ ತದಾತ್ಮಾನಂ ಏವ ವೇದ ಆತ್ಮಾನಮೇವ ಅವೇತ್ ಅಹಂ ಬ್ರಹ್ಮಾಸ್ಮಿ ಇತಿ. ಸೊ ಆದ್ದರಿಂದ ಇದು ಬ್ರಹ್ಮವೇ ಆಗಿತ್ತು. ಇದು ಮೊದಲೇ ಅಂದ್ರೆ ಇಂದಿನ ಬ್ರಾಹ್ಮಣದಲ್ಲೇ ಇತ್ತು, ಮೊದಲನೇ ಅಧ್ಯಾಯದಲ್ಲೇ. ಬ್ರಹ್ಮವಾ ಇದಮಗ್ರೇ ಆಸೀತ್, ಇದು ಬ್ರಹ್ಮವೇ ಆಗಿತ್ತು. ಅದು ಯಾವುದು ಬ್ರಹ್ಮವಾಗಿದೆ ಅಂದ್ರೆ ಇದಂ ಅಂತ ಹೇಳಿದ್ರಲ್ಲ, ಯಾವ್ದದು? ಎಲ್ಲಾನು ಪ್ರಪಂಚ. ಇದಂ ಅಂತೇಳಿ ಏನು ಹೇಳಿಲ್ಲ, ಹಂಗಾಗಿ ಎಲ್ಲವೂ, ಎಲ್ಲ ನಂಗೆ ಏನ್ ಕಾಣ್ತಾ ಇದೆ ಇದೆಲ್ಲವೂ ಕೂಡ ಮೊದಲು ಅಂದ್ರೆ ಏನಾಗುತ್ತೆ? ಅವ್ರ ಮೊದಲು ಅಂತಂದ್ರೆ ಅವ್ಯಕ್ತ ಸೃಷ್ಟಿಗೆ ಮೊದಲು ಬ್ರಹ್ಮನೇ ಆಗಿತ್ತು. ಆಮೇಲೆ ಬ್ರಹ್ಮ ಆಗಿದ್ದೇನೆ ಅಂತ ಅದನ್ನ ಅದೇ ಅರ್ಥಕೊಂತು. ಅಂದ್ರೆ ಬ್ರಹ್ಮಕ್ಕಿಂತ ಮೊದಲು ಯಾವುದೇ ಒಂದು ಸಂಸಾರಿ ಇರ್ಲಿಲ್ಲ. ನಾನು ಬ್ರಹ್ಮ ಅಂತ ಅರಿತುಕೊಂಡಾಗಲೂ ಹಾಗೆ ಅರಿತುಕೊಂಡಿದ್ದು ಬ್ರಹ್ಮವೇ ಆಗಿತ್ತು ಅಂತ ಹೇಳಿರೋದ್ರಿಂದ ಬ್ರಹ್ಮಕ್ಕಿಂತ ಇನ್ನೊಂದು ಯಾವ್ದು ಸಂಸಾರಿ ಅನ್ನೋನ್ ಇಲ್ವೇ ಇಲ್ಲ ಅಂತ ಅರ್ಥ. ಅಂದ್ರೆ ಈಗಲೂ ಕೂಡ ವಿಚಾರ ಮಾಡಿದವಾಗ he recognized himself that I am not apart from Brahman alone is there ಅಂತ. ಅದು ಬಿಟ್ರೆ ಏನೂ ಇಲ್ಲ ಅಂತ ತದಾತ್ಮಾನಮೇವಾವೇತ್ ವಿಚಾರ ಮಾಡಿ ನೋಡಿದವಾಗ ಮೊದಲು ಅದೇ ಆಗಿತ್ತು ಅನ್ನೋದೇನಿದೆಯಲ್ಲ, ಮೊದಲು ಅದೇ ಆಗಿತ್ತು ಅನ್ನೋದಲ್ಲ, ಈಗಲೂ ಏನೂ ಆಗೇ ಇಲ್ಲ ರೀ ಅಂತ. ಈಗಲೂ ಸೃಷ್ಟಿ ಅದೇ ಅಲ್ವಾ ಆಶ್ಚರ್ಯ ನಮ್ಗೆ. ಈಗಲೂ ಸೃಷ್ಟಿ ಅನ್ನೋದಿಲ್ಲ. ಅದಕ್ಕೆ ನಚೋತ್ಪತ್ತಿ, ಉತ್ಪತ್ತಿ ಆಗಿದೆ ಅಂದ್ರೆ ನಿರೋಧನೂ ಇಲ್ಲ, ಸೃಷ್ಟಿ ಇಲ್ಲ, ನಿರೋಧ ಇಲ್ಲ, ಏನಿಲ್ಲ, ಈಗಲೂ ಏನು ಇಲ್ಲ. ಆದ್ರೂ ಅನ್ನೋದು ನಮ್ಮ ಭಾವ. ಯಾವಾಗ ಈ ಭಾವ ಹೋಗುತ್ತೆ ಅಂತಂದ್ರೆ ಇಂಟೆನ್ಸ್ಲಿ ಅಂತಂದ್ರೆ ಆ ಸಾತತ್ಯದಿಂದ ಸತತವಾಗಿ ಈ ಒಂದು ಪಥದಲ್ಲೇ ನಡೀತಾ ಇದ್ರೆ, ಸಾಧನೆಯಲ್ಲೇ ಮಾಡ್ಕೊಂಡಿರ್ತಾ ಇದ್ರೆ ಹಾಗಾಗುತ್ತೆ. ಇದು ಏನು ಭಗವಂತ ಹೇಳುವಂಥದ್ದು ಏನು ಹೇಳ್ತೀನಿ, ಆಮೇಲೆ ಮುಂದುವರಿಸಿದ್ದೀನಿ, ಹೇಳ್ಬಿಡಿ. ನ ಅನ್ಯದತಃ ಅಸ್ತಿ ದ್ರಷ್ಟೃಃ ನ ಅನ್ಯದತಃ ಅಸ್ತಿ ಶ್ರೋತೃಃ ಇತ್ಯಾದಿ ಶ್ರುತಿಶತೇಭ್ಯಃ
ಸೊ ಅದಕ್ಕಿಂತ ಆ ಬ್ರಹ್ಮಕ್ಕಿಂತ ಬೇರೆಯಾಗಿ ನೋಡುವವನು ದ್ರಷ್ಟೃನೂ ಇಲ್ಲ, ಬೇರೆಯಾಗಿ ಕೇಳುವವನು ದ್ರಷ್ಟೃ ನಾಣ್ಯದತೋಸ್ತಿ ಶ್ರೋತೃ ಅಂತ ಶ್ರೋತೃ ಯಾರು ಇಲ್ವೇ ಇಲ್ಲ. ಆದ್ದರಿಂದ ಯಾರು ಇಲ್ವೇ ಇಲ್ಲ ಅಂತ ಈ ತರದ್ದು ಇವನಿಗಿಂತ ಎಷ್ಟೋ ಬೇರೆಯಾಗಿ ಶ್ರೋತೃ ಇಲ್ಲ, ಇವನಿಗಿಂತ ಬೇರೆಯಾಗಿ ದ್ರಷ್ಟೃ ಇಲ್ಲ. ನಾವು ಕಾಣ್ತಾ ನೂರಾರು ಶ್ರೋತೃ ದ್ರಷ್ಟೃ ಅಂತ, ಪರಮಾತ್ಮನಿಗಿಂತ ಬೇರೆಯಾಗಿ ಇಲ್ಲ, ಇವನಿಗಿಂತ ಬೇರೆಯಾಗಿ ಇಲ್ಲ ಅಂತ. ತಸ್ಮಾತ್ ಪರಸ್ಯೈವ ಬ್ರಹ್ಮಣಃ ಸತ್ಯಸ್ಯ ಸತ್ಯಂ ನಾಮ ಉಪನಿಷತ್ ಪರ. ಆದ್ದರಿಂದ ಆ ಮಂತ್ರದಲ್ಲೇ ಬಂತಲ್ಲ ಸತ್ಯಸ್ಯ ಸತ್ಯಂ ಅಂತ, ಈ ಸತ್ಯದ ಸತ್ಯವು ಎಂಬ ಈ ಮುಂದಿನ ಉಪನಿಷತ್ತು ಪರಸ್ಯ ಏವ ಪರ ಅಂದ್ರೆ ಮುಂದಿನ ಉಪನಿಷತ್ತು ಪರಬ್ರಹ್ಮದ್ದೇ ಆಗಿದೆ. ಮುಂದೆ ಕೂಡ ಅಂದ್ರೆ ಮುಂದಿನ ಬ್ರಾಹ್ಮಣದಲ್ಲಿ ಹೇಳೋದು ಕೂಡ ಇದರ ವಿಷಯನೇ ಅಂತ ಹೇಳ್ತಾ ಇದ್ದಾರೆ. ಸತ್ಯದ ಎರಡು ಬಂದಿದೆಯಲ್ಲ ಇಲ್ಲಿ, ಸತ್ಯದ ಸತ್ಯವು ಅಂತ. ಇದು ಯಾವ ವಿಭಕ್ತಿ, ಎರಡನೇದು ಯಾವ ವಿಭಕ್ತಿ ಇದು? ಸತ್ಯಸ್ಯ ಅಂದಾಗ ಷಷ್ಠಿ ವಿಭಕ್ತಿ, ಸತ್ಯಂ ಅಂದಾಗ ದ್ವಿತೀಯ ವಿಭಕ್ತಿ. ಷಷ್ಠಿ ವಿಭಕ್ತಿ ಹೇಳಿರಂತ ಸತ್ಯ ಯಾವುದು? ಯಾವುದು? ಬ್ರಹ್ಮಂಗ್ ಹೇಳಿರ ಷಷ್ಠಿ ಬ್ರಹ್ಮನ ಒಂದು ಬ್ರಹ್ಮನ ಅಂತ. ಪ್ರಾಣೋ ವೈ ಸತ್ಯಂ ಇಂದಿನ ಬ್ರಾಹ್ಮಣ ಜ್ಞಾನಮಯನ ವಿಜ್ಞಾನಮಯನ ಮಯ ಬೇಡ ತಲೆ, ಮಯ ತರಬೇಡಿ ಇಲ್ಲಿ, ಈ ಪಂಚಕೋಶ ಬೇಕಲ್ಲ. ಪ್ರಾಣವೇ ಸತ್ಯ, ಪ್ರಾಣವೇ ಸತ್ಯ ಅಂತ ಹಿಂದೆ ಬಂದಿತ್ತಲ್ಲ. ಪ್ರಾಣವೇ ಸತ್ಯ, ಪ್ರಾಣ ಸತ್ಯಸ್ಯ ಸತ್ಯಂ ಅಂತಂದ್ರೆ ಪ್ರಾಣನಿಗೂ ಇಂತಡಿಕೆ ಆಗಿರುವಂತ ಸತ್ಯ. ಆ ಸತ್ಯ, ಈ ಸತ್ಯ ಇದು ಲೌಕಿಕ ಸತ್ಯ ನಾವ ತೋಡ್ತಾ ಇದೀವಿ, ಅದಕ್ಕೆ ಸತ್ಯ ಅಂತ ಕರೆದಿರೋದು ಇದನ್ನ. ಪ್ರಾಣಾದಿಗಳಿಗೆ ಇಲ್ಲಿ ಬಂತಲ್ಲ, ಇವನಿಂದಲೇ ಸರ್ವ ಪ್ರಾಣಿಗಳು ಸರ್ವಲೋಕಗಳು ಎಲ್ಲ ಬಂದಿರೋದು ಅಂತ. ಆ ಸತ್ಯ ಇವನು ಸತ್ಯಸ್ಯ ಸತ್ಯಂ. ಅದನ್ನ ಈ ಮುಂದಿನ ಉಪನಿಷತ್ತು ಪರಬ್ರಹ್ಮದ್ದೇ ಅಂದ್ರೆ ಅವನದ್ದೇ, ಅವನನ್ನ ಗುರುತಿಸೋದಕ್ಕೆ, ಅವನಿಗೆ ನಾವು ಕೊಟ್ಟಿರುವಂತ ಬೇರೆ ಬೇರೆ ನಾಮಗಳು, ಅದರೊಳಗೆ ಉಪನಿಷತ್ತು ಅನ್ನೋದು ಒಂದು ನಾಮ, ಅವನನ್ನು ಹುಡುಕಿ ನೋಡಿಕೊಳ್ಳುವುದಕ್ಕೆ ಅಂತ ಹೇಳಿರುವುದು. ಹಾಗಾಗಿ ಇಷ್ಟು ಆಚಾರ್ಯರು ಸರಿಯಾದ ಸಮ್ಯಕ್ ಜ್ಞಾನ ಆಗೋದಕ್ಕೆ ಏನೇನೆಲ್ಲಾನು ಅವಶ್ಯವಾಗಿದೆ ಅನ್ನೋದನ್ನು ಕೂಲಂಕುಷವಾಗಿ ಬಿಚ್ಚಿ ತೋರಿಸಿ ಕೊಟ್ರು, ಪ್ರತಿಪಾದನೆ ಮಾಡಿದ್ರು. ಇನ್ನು ನಮ್ಮ ಕಡೆಗಿರುವಂಥದ್ದೇನು, ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಅಂತ. ಇಲ್ಲ ಸುಮ್ಮನೆ ಆಚಾರ್ಯರು ನಾವು ಫಾಲೋ ಮಾಡೋರು ಆಚಾರ್ಯರದ್ದು ಇಟ್ಕೊಂಡಿದೀವಿ, ಏನ್ ಪ್ರಯೋಜನ ರೀ? ಏನ್ ಬಂತು ಪ್ರಯೋಜನ? ಏನು ಅವ್ರದ್ದು ಉಪದೇಶವನ್ನ ನಾವು ಮನಗಾಣದೇ ಇದ್ರೆ ಏನ್ ಪ್ರಯೋಜನ ಬರುತ್ತೆ? ಇಂತಹ ಘನವಾದಂತ ಉಪದೇಶಗಳಿದೆಲ್ಲ, ಆ ಪ್ರಜ್ಞೆ ಗೊತ್ತು ಮಾಡ್ಕೊಳಕ್ಕಾಗುತ್ತ ನಮ್ಗದು, ಎಷ್ಟು ಘನವಾದಂತ ಉಪದೇಶಗಳು ಕೊಡ್ತಾ ಇದಾರೆ ಆಚಾರ್ಯರು ಅಂತ ಅನುಭವಾಂಗವಾಗಿ ಬಿಡಿಸಿ ತೋರಿಸ್ತಾರಲ್ಲ ಆಚಾರ್ಯ, ಅಷ್ಟು ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ರಲ್ಲ ಇಲ್ಲೆಲ್ಲ. ಈ ಒಂದು ಬ್ರಾಹ್ಮಣದಲ್ಲಿ ಅಜಾತಶತ್ರು ದುತ್ತ ಗಾರ್ಗಿಯ ಬಾಲಕಿಯರ ಒಂದು ಸಂವಾದ ರೂಪವಾದಂತಹ ಈ ಒಂದು ಬ್ರಾಹ್ಮಣದ ಮೂಲಕ ಶ್ರುತಿಯು ಏನು ಹೇಳಿದೆಯೋ, ಆಚಾರ್ಯರು ಶ್ರುತಿಗೆ ಅನ್ಯರಾಗದೇ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಇದನ್ನ ನಾವು ಸೂಕ್ಷ್ಮಮತಿಗಳಾಗಿ ಅಧ್ಯಯನ ಮಾಡಿ ಆ ಹಂತಕ್ಕೆ ನಾವು ನಮ್ಮ ಅಂತಃಕರಣವನ್ನ ಏರಿಸ್ಕೊಳ್ಬೇಕು. ಆ ಏರಿಸ್ಕೊಳ್ಬೇಕು ಅಂತಂದ್ರೆ ಈ ಗಲೀಜಿಂದ ಬಿಡ್ಬೇಕು ನಾವು. ಯಾವುದು ಗಲೀಜು? ಲೌಕಿಕ ವೃತ್ತಿಗಳೇ ಗಲೀಜು. ಈ ಗಲೀಜಲ್ಲೇ ನಾವು ಸುಖವನ್ನ ಕಾಣ್ತಾ ಇದ್ರೆ ಇದರಿಂದ ನಾವು ಬಿಡಿಸ್ಕೊಂಡು ಆಚಾರ ಬೋಧನೆ ಗೊತ್ತಾಗಲ್ಲ ನಮ್ಗೆ. ಭೌತಿಕವಾಗಿ ಅರ್ಥ ಆದ್ರೂ ಕೂಡ ಆ ಹಂತಕ್ಕೆ ಏರೋದು ಬರೋದಿಲ್ಲ ನಮ್ಗೆ.
ಅದಾಗಬೇಕು ನಮಗೆ ಅಂತ. ಅದಾಗೋದಕ್ಕೋಸ್ಕರ ಅಂತಲೇ ನಾವು ಅಷ್ಟರ ಮಟ್ಟಿಗೆ ನಮಗೆ ಸತತವಾಗಿ ಹೇಗೆ ತದೇಕ ಚಿತ್ತದಿಂದ ಎಲ್ಲ ಬೇಕಾಗಿರೋಂಥದ್ದು ಯಾವುದೇ ಸಾಧನೆ ಆಗಲಿ, ನಿಜ ಹೇಳ್ಬೇಕು ಅಂದರೆ ಯಾಕೆ ನಮ್ಮ ಸಾಧನೆಗಳ ಕಷ್ಟ ಅಂತಂದರೆ ನಾವು ಇನ್ನೂ ಅದಕ್ಕೆ ಒಂಥರ ರೆಡಿ ಆಗಿರೋದಿಲ್ಲ ನಮ್ಗೆ. ಅದಕ್ಕೆ ಕಷ್ಟ ಅನ್ಸುತ್ತೆ. ಅಫ್ಕೋರ್ಸ್ ಕಷ್ಟನೇ ಸಾಧನೆ, ಇಲ್ಲ ಅಂತ ಅಲ್ಲ. ಯಾಕಂದರೆ ಸಾಧನೆ ಮಾಡೋರ್ಗೆ ಗೊತ್ತು ಅದು ಹೆಂಗಿದ್ರೆ ಏನು ಕಷ್ಟ ಅಂತ. ಅಂಥದ್ದು ಏನ್ರಿ ಇಲ್ಲಿ ಮಾಡ್ಬೋದು ಬಿಡ್ರಿ. ಕರ್ಮಯೋಗ ರೀ, ಬೇಡ ಉಪಾಸನಾದಿಗಳು ಬಿಟ್ಬಿಡೋಣ. ಕರ್ಮಯೋಗ ಆದಿ ಸಾಧನೆಗಳು ಏನು ಸುಲಭನ? ಅದೇನು ಸಾಧ್ಯ ಇಲ್ಲ ಅಂತ ಏನಿಲ್ಲ, ಆದ್ರೆ ಒಂದೆರಡು ದಿನಕ್ಕೆ ಬರೋಂಥದ್ದಲ್ಲ ಅಷ್ಟೇ. ಆದ್ರೆ ಇದು ಬೇಕು ಅಂತಿದ್ರೆ ಇದ್ರೊಳಗೆ ದುಡಿತೀವಿ ನಾವು. ಯಾವಾಗ ದುಡಿಮೆ ಸರಿಯಾಗಿ ಆಗುತ್ತೋ ಫಲ ಬಂದೇ ಬರುತ್ತೆ, ಬರದೇ ಇರಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾವು ಎಷ್ಟು ಮಟ್ಟಕ್ಕೆ ದುಡಿತೀವಿ ಅನ್ನೋತಾನೆ ಪ್ರಶ್ನೆ. ಅಲ್ಲಿ ಎಷ್ಟು ಮಟ್ಟಕ್ಕೆ ದುಡಿತೀವಿ ನಾವು ಅದನ್ನ. ಇಲ್ಲ ಅಂತಂದ್ರೆ ಏನೇನು ಸಿಗಲ್ಲ. ದಿನಾಗ್ಲೂ ನಾವು ಇದನ್ನ ಚಿಂತನೆ, ಸೆಲ್ಫ್ ಇಂಟ್ರಸ್ಪೆಕ್ಷನ್ ಮಾಡ್ಕೊಳ್ತಾ ಇರ್ಬೇಕು. ಇದಕ್ಕೇನ್ ಪರಿಹಾರ ಬೇಕೋ ಹುಡುಕ್ತಾನೆ ಇರ್ಬೇಕು. ಆಗ ನೋಡ್ರಿ ಅವಾಗ ಆಗೋದು. ಭಗವಂತನ ಪ್ರಸಾದ ಅಂತ ಹೇಳ್ತಲ್ಲ, ಮತ್ ಪ್ರಸಾದ ತರಿಸತಿ ಅವನು ಆವಾಗ ಆಗೋದು. ಶಾಸ್ತ್ರ ಗುರುವಿನ ಪ್ರಸಾದನ ಆಗೋದು. ಅಲ್ಲಿ ಗೌಣವಾಗಿ ಆಗಂತ ಪ್ರಸಾದ ಬೇರೆ ಇರುತ್ತೆ, ಮುಖ್ಯವಾದಂತ ಪ್ರಸಾದ ಬೇರೆ ಇರುತ್ತೆ. ಮುಖ್ಯವಾದ ಪ್ರಸಾದ ಅಂದ್ರೆ ಅದು ಆತ್ಮಜ್ಞಾನ. ಗೌಣವಾಗಂತ ಪ್ರಸಾದ ಅಂದ್ರೆ ಇದು ನಾವು ತಯಾರಾಗಿ ನಿಂತ್ಕೊಳ್ಳೋದು. ಅರ್ಜುನನ ಹಾಗೆ ನಾನು ಶರಣಾಗಿ ನಿನಗೆ ನೀನೇ ನನಗೆ ಬೇಕು ಅನ್ನೋಂಥ ಒಂದು ಬುದ್ಧಿ ಇಟ್ಕೊಂಡು ಮಾಡುವಂಥದ್ದು ಅಂತ. ಹಾಗೆ ಮುಂದಿನ ಬ್ರಾಹ್ಮಣದ ವಿಚಾರ ಏನಿದೆಯಲ್ಲ, ಇದನ್ನ ಇಷ್ಟು ಮಾಡ್ಕೊಂಡಿದ್ದಾಗಿದೆ. ಎರಡು ಇನ್ನ ಬ್ರಾಹ್ಮಣ ದ್ವಯ ಅಂತ ಏನು ತೋರಿಸ್ತಾರಲ್ಲ ಅದನ್ನ ಮತ್ತೆ ಕಳಿಸಿದಿನಲ್ಲ, ಅದ್ರ ಮೂಲಕನೇ ಮತ್ತೆ ಸ್ಟಡಿ ಸರ್ಕಲ್ ಮಾಡ್ಕೊಂಡು ನೋಡ್ಕೊಂಡು ಸದ್ಯಕ್ಕೆ ನಿಲ್ಲಿಸ್ಕೊಂಡು. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.